ಬರ್ತದೆ. ಆ ಸನ್ನಿಧಾನ ಇರುವುದರಿಂದ ಅವರಿಗೆ ಆ ರಾಜರಾಜೇಶ್ವರ ಅನ್ನುವಂತಹ ಆ ಸನ್ನಿಧಾನ ಇರುವುದರಿಂದ ಅವರನ್ನ ರಾಜ ಅನ್ನುವ ಪದದಿಂದ ಕರೀತಾರೆ ಅಂತ ಹೀಗೆ ಶಾಸ್ತ್ರಗಳಲ್ಲಿ ಅದನ್ನ ತಿಳಿ ಹೇಳುತ್ತವೆ. ಹಾಗಾಗಿ ರಾಜರಿಗೆ ದೇವ ಅನ್ನುವಂತಹ ಪದ ಪ್ರಯೋಗವಾಗಬೇಕಾದ್ರೆ ಅವರಲ್ಲಿ ಪೂಜ್ಯತ್ವ ಇರಬೇಕು. ಪೂಜ್ಯತ್ವ ಇರಬೇಕಾದ್ರೆ ಏನಿರಬೇಕು ಅಂತ ಇವತ್ತಿನ ಮಹಾಭಾರತ ಪ್ರಿಂಟ್ ಆಗಿರುವಂತ ಪುಸ್ತಕದಲ್ಲಿ ಅದನ್ನ ಇಜ್ಜತ್ವ ಅಂತ ಪ್ರಿಂಟ್ ಮಾಡದೆ ವಿಶ್ವಸ್ತ್ರಮೇಶಂ ದೇವತ್ವಂ ಅಂತ ಪ್ರಿಂಟ್ ಮಾಡಿದ್ದಾರೆ. ವಿಶ್ವಸ್ತ್ರ ಅಂದ್ರೆ ಅಸ್ತ್ರವಿದ್ಯೆಯಿಂದ ಕ್ಷತ್ರಿಯರಿಗೆ ಪೂಜ್ಯತೆ ಬರ್ತದೆ ಎನ್ನುವ ಅರ್ಥ ಬರ್ತದೆ. ವಾದಿರಾಜ ಗುರು ಸಾರ್ವಭೌಮರು ಲಕ್ಷಾಲಂಕಾರದಲ್ಲಿ ಅದನ್ನ ಸರಿಯಾಗಿ ತಿದ್ದಿ ವೇದವ್ಯಾಸ ದೇವರ ಹೃದಯ ಏನಿದೆ, ವೇದವ್ಯಾಸ ದೇವರ ನಿಜವಾದ ಪಾಠ ಏನಿದೆ ಎನ್ನುವುದನ್ನ ಅಲ್ಲಿ ತಿಳಿಸಿಕೊಡ್ತಾರೆ. ಇಜ್ಜಸ್ತ್ವ ಪೂಜ್ಯತೆ ಎನ್ನುವುದಕ್ಕೆ ಇಜ್ಜಸ್ತ್ವಂ ಅಂದ್ರೆ ಹೆಚ್ಚಿನ ಪೂಜ್ಯತೆ ಅಂತ, ಇಜ್ಜತ್ವಂ ಅಲ್ಲ ಇಜ್ಜಸ್ತ್ವಂ ಅಂತ ಹೀಗೆ ಸಕಾರ ಸೇರಿಸಿ ಅದನ್ನ ಹೇಳ್ರಿ ಅಂತ. ಹಾಗಾಗಿ ಆ ಪದವಿ ವೈದಿಕವಾಗಿರ್ತಕ್ಕಂತಹ ಪದ ಇದೆಯಲ್ಲ, ಆ ವೈದಿಕವಾಗಿರ್ತಕ್ಕಂಥ ಪದ ಇಜ್ಯಾನ್ ಅನ್ನುವಂತಹ ಪದ ಹೆಚ್ಚಿನ ಪ್ರಾಮುಖ್ಯತೆಯನ್ನ ತೋರಿಸ್ತದೆ ಅಂತ ಹೇಳುತ್ತಾರೆ. ಹಾಗಾಗಿ ಕ್ಷತ್ರಿಯರಿಗೆ ಅಸ್ತ್ರವಿದ್ಯೆ ಎನ್ನುವುದು ಅವರ ಕ್ಷತ್ರಿಯತ್ವಕ್ಕೆ ಕಾರಣ. ಕ್ಷತ್ರಿಯರಾದವರು ಅಸ್ತ್ರವಿದ್ಯೆಯನ್ನು ಕಲಿಯಲೇಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅವರಿಗೆ ಅದು ಪೂಜ್ಯತ್ವಕ್ಕೆ ಕಾರಣವಾಗುವುದಿಲ್ಲ. ಯಾರ್ಯಾರು ಕ್ಷತ್ರಿಯರನ್ನಿಸ್ಕೊಂಡವರು, ಜರಾಸಂಧ ಇದ್ದ ಮಹಾ ಶಸ್ತ್ರವೇತ್ತಾರನೂ ಹೌದು. ಶೈವಾಗಮದಲ್ಲಿ ಅವನನ್ನ ಮೀರಿಸುವವರು ಆ ಕಾಲದಲ್ಲಿ ಇರಲಿಲ್ಲ ಅಂತ ಮಹಾಭಾರತ ಹೇಳುತ್ತದೆ. ದುರ್ಯೋಧನ ಇದ್ದ, ಒಳ್ಳೆ ಅಸ್ತ್ರವಿದ್ಯೆಯನ್ನು ಕಲಿತವ, ಮಂತ್ರವಿದ್ಯೆಯನ್ನು ಕಲಿತವ. ಆದರೆ ಸಮಸ್ಯೆ ಆಗಿರುವುದೇನು ಅಂದ್ರೆ ಅದ್ಯಾವುದು ಕೂಡ ಭಗವತ್ಪರವಾಗಿರ್ತಕ್ಕಂಥದ್ದು ವಿದ್ಯೆ ಆಗಿರ್ಲಿಲ್ಲ ಅಂತ. ಪಂಚರಾತ್ರಾಗಮಗಳಿಗೆ ಅನುಕೂಲವಾಗಿ ಉಪನಿಷತ್ತು ವೇದಗಳಿಗೆ ಅನುಸಾರಿಯಾದಂಥ ವಿದ್ಯೆಯಾಗಿರಲಿಲ್ಲ. ಅವೆಲ್ಲವೂ ಕೂಡ ಅದಕ್ಕೆ ವಿರುದ್ಧವಾದಂಥ ವಿದ್ಯೆಗಳಾಗಿತ್ತು. ಆದ್ದರಿಂದ ಅವರಿಗೆ ಪೂಜ್ಯತ್ವ ಅನ್ನುವುದು ಬರಲಿಲ್ಲ. ಜರಾಸಂಧನನ್ನಾಗಲಿ, ದುರ್ಯೋಧನನನ್ನಾಗಲಿ, ಹಿರಣ್ಯಕಶಿಪುವನ್ನಾಗಲಿ, ಹಿರಣ್ಯಾಕ್ಷನನ್ನಾಗಲಿ, ಶಿಶುಪಾಲ, ದಂತವಕ್ರರು, ಇವರು ಯಾರ್ಯಾರಿದ್ದಾರೆ, ಅವ್ರು ಯಾರನ್ನ ಸಾಲ್ವ, ಆಮೇಲೆ ಕಾಲಯವನ, ಇವರು ಯಾರನ್ನೂ ಕೂಡ ಲೋಕ ಪೂಜ್ಯತ್ವ ಭಾವದಿಂದ ನೋಡ್ಲಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಅವರಲ್ಲಿ ಶಾಸ್ತ್ರಕ್ಕನುಸಾರಿಯಾಗಿರ್ತಕ್ಕಂಥ ಜ್ಞಾನ ಇರಲಿಲ್ಲ ಅಂತ. ಅದಕ್ಕೋಸ್ಕರವಾಗಿ ಕ್ಷತ್ರಿಯರಾಗಿರ್ತಕ್ಕಂಥವರು ಶಾಸ್ತ್ರವೇತ್ತರಾಗಿ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥ ಜ್ಞಾನವನ್ನ ಪಡೆದವರಿಗೆ ಪೂಜ್ಯತ್ವ ಬರುತ್ತೆ ಅನ್ನುವುದನ್ನು ಯಾರೂ ಅಲ್ಲ, ದುರ್ಯೋಧನ ಮಾತನ್ನ ಹೇಳ್ತಾನೆ. ದುರ್ಯೋಧನ ಆ ಕೀಚಕ ಸತ್ತ ಅನ್ನುವ ಸುದ್ದಿಯನ್ನ ಕೇಳಿದ ತಕ್ಷಣ, ಕೀಚಕ ಅನ್ನುವವನು ಸತ್ತಿದ್ದಾನೆ, ಇದೊಂದೇ ಸುದ್ದಿ ಬಂದದ್ದು ನಮಗೆ. ಯಾವುದೋ ಒಂದು ಹೆಣ್ಣಿನ ಸಲುವಾಗಿ ಕೀಚಕನನ್ನು ಯಾರೋ ಗಂಧರ್ವರು ಕೊಂದಿದ್ದಾರಂತೆ ಅಂತ ಗೂಢಾಚಾರರು ಬಂದು ದುರ್ಯೋಧನನಿಗೆ ಸುದ್ದಿಯನ್ನು ಒಪ್ಪಿಸಿದ ತಕ್ಷಣ ಮೊದಲವನ ಬಾಯಲ್ಲಿ ಬಂದ ಮಾತು ವೀರಾಣಾಂ ಶಾಸ್ತ್ರ ವಿದುಷಾಂ ಕೃತೀನಾಂ ತತ್ವನಿರ್ಣಯೇ ಸತ್ವೇ ಬಾಹುಬಲೇ ಧೈರ್ಯೇ ಪ್ರಾಣಿ ಶಾರೀರ ಸಂಭವೆ ಸಾಂಪ್ರತಾಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೇ ಚತ್ವಾರ ಪ್ರಾಣಿನಾಂ ಶ್ರೇಷ್ಠಃ ಸಂಪೂರ್ಣ ಬಲಪೌರುಷಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮ ಅನ್ಯೋನ್ಯಾನಂತರಂ ಬಲಾಹ ಕ್ರಮಾದೇವ ಪ್ರಕೀರ್ತಿತಾಹ ಅಂತ ಒಂದೇ ಸಮನೆ ದುರ್ಯೋಧನ ಈ ಮಾತುಗಳನ್ನಾಡಿದ ಅಂತ ವೇದವ್ಯಾಸ ದೇವರಲ್ಲಿ ದಾಖಲೆ ಮಾಡುತ್ತಾರೆ. ವೀರರಾದವರು, ಶಾಸ್ತ್ರವೇತ್ತರಾದವರು, ತತ್ವನಿರ್ಣಯ ಸಾಮರ್ಥ್ಯವನ್ನು ಮತ್ತೆ ಬಾಹುಬಲವನ್ನು ಎರಡನ್ನೂ ಸಮಸಮಾನವಾಗಿ ನಮ್ಮಲ್ಲಿ ಪಡೆದವರು ಅಂತ ಇರುವವರು 3 ಜನ. 4ನೇವ ಬಾಹುಬಲದಿಂದ ತುಂಬಾ ಪ್ರಸಿದ್ಧನಾದವ. ಯಾರು ಶಾಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಎರಡನ್ನೂ ಚೆನ್ನಾಗಿ ಪಡೆದಿರುತ್ತಾರೆ ಅವರು ಬಹಳ ಬೇಗ ಹತರಾಗುವುದಿಲ್ಲ. ಅವರು ಬಹಳ ನಿಧಾನವಾಗಿ ತುಂಬ ಶಾಸ್ತ್ರ ಅಧ್ಯಯನಾದಿಗಳನ್ನು ಮಾಡಿಕೊಂಡ ಮೇಲೆ ಅವರ ಕಾಲಾನಂತರದಲ್ಲಿ ಅವರಿಗೆ ಯಾವಾಗ ಆಯಸ್ಸು ಮುಗೀತದೋ ಅವರು ಹತರಾಗ್ತಾರೆ. ಹೀಗೆಲ್ಲ ಸಲ್ಲದೇ ಇರುವಂತ ಸಾವುಗಳು ಬರುವುದಿಲ್ಲ. ಕೀಚಕನಿಗೆ ಆ ಸಾವು ಬಂದಿದೆ ನೋಡಿ. ಅದಕ್ಕೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಸಂಪ್ರಾಂತಹ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೇ ಚತ್ವಾರ ಪ್ರಾಣಿನಾಂ ಶ್ರೇಷ್ಠ ಸಂಪೂರ್ಣ ಬಲಪೌರುಷ. ಅವ್ರ ನರರಾಗಿರ್ಲಿ, ರಾಕ್ಷಸ ಆಗಿರ್ಲಿ, ದೇವತೆಗಳಾಗಿರ್ಲಿ, ಯಾರೇ ಆಗಿರ್ಲಿ 4 ಜನ ಇದ್ದಾರೆ ಪ್ರಪಂಚದಲ್ಲಿ ಇವತ್ತಿನ ದಿನದಲ್ಲಿ. ಅವರಿಗೆ ಸರಿಸಮಾನರಾದವರು ಇನ್ನೊಬ್ಬರು ಇಲ್ಲವೇ ಇಲ್ಲ. ಅದರಲ್ಲಿ ಮೊದಲನೇವ ಭೀಮ, ಎರಡನೇವ ಬಲಭದ್ರ ಬಲರಾಮದೇವರು, ಮದ್ರರಾಜ ಶಲ್ಯ, 4ನೇವನೇ ಕೀಚಕ ಅಂತ. ಈ 4 ಜನರನ್ನು ಯಾರಾದ್ರೂ ಕೊಲ್ಲಬೇಕಂದ್ರೆ ಈ 4 ಜನರಲ್ಲಿ ಪರಸ್ಪರ ಹೊಡೆದಾಟ ಆಗಿ ಯಾರು ಒಬ್ರು ಸಾಯಬೇಕೇ ಹೊರತು
ಅದರಲ್ಲಿ ಭೀಮನನ್ನ ಬಲಭದ್ರನನ್ನ ಇಬ್ಬರನ್ನ ಅದು ಕೊಲ್ಲುವುದು ಸೋಲಿಸುವುದು ಅನ್ನುವುದು ಅದು ಸಾಧ್ಯವೇ ಇಲ್ಲದೆ ಇರುವಂತ ಮಾತು. ಮದ್ರರಾಜ ಅಲ್ಲಿಗೆ ಹೋಗಿಲ್ಲ, ಅದರಿಂದ ಬಲರಾಮದೇವರು ತೀರ್ಥಯಾತ್ರೆಯಲ್ಲಿದ್ದಾರೆ, ಅದರಿಂದ ಭೀಮನೇ ಕೀಚಕನನ್ನ ಕೊಂದಿರಬೇಕು ಅಂತ ಅವ ನಿರ್ಣಯವನ್ನು ಮಾಡಿದ ಅಂತ ಇಲ್ಲಿ ವಿರಾಟ ಪರ್ವದಲ್ಲಿ ಅದನ್ನು ಹೇಳ್ತಾರೆ. ಅನ್ಯೋನ್ಯಾನಂತರಂ ಬಲ ಕ್ರಮದೇವ ಪ್ರಕೀರ್ತಿತ. ಅದರಿಂದ ಯಾರಲ್ಲಿ ಶಾಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಎನ್ನುವುದು ಚೆನ್ನಾಗಿ ಅದು ಮೇಳೈಸಿರುತ್ತದೆ ಅವರಿಗೆ ಮಾತ್ರ ಲೋಕದಲ್ಲಿ ಪೂಜ್ಯತ್ವ ಅನ್ನುವುದು ದೊರೆಯುತ್ತದೆ. ಕ್ಷತ್ರಿಯರಾಗಿದ್ದುಕೊಂಡು ಪೂಜ್ಯರಾಗ್ತಾರೆ. ನೋಡಿ, ನಮ್ಮ ಭೀಷ್ಮಾಚಾರ್ಯರಿದ್ದಾರೆ. ಆಚಾರ್ಯ ಅನ್ನುವ ಪದ ಅದು ಬ್ರಾಹ್ಮಣರಿಗೆ ಹೇಳಬೇಕಾದಂತ ಪದ. ಕ್ಷತ್ರಿಯರನ್ನ ವರ್ಮ ಅಂತ ಕರೀತಾರೆ. ಶರ್ಮ ಅನ್ನುವಂತಹ ಪದ ಅದು ಬ್ರಾಹ್ಮಣರಿಗೆ. ಬ್ರಾಹ್ಮಣರನ್ನ ಶರ್ಮ ಅಂತ, ಉಪನಯನವಾದ ತಕ್ಷಣವೇ ಅವರನ್ನ ಧನಂಜಯ ಶರ್ಮ, ಅವರನ್ನ ಕೇಶವ ಶರ್ಮ ಅಂತ ಕರೀತಾರೆ. ಶ ಅಂದ್ರೆ ಸುಖ ಅಂತ, ಮಾ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನದಿಂದಲೇ ಸುಖವನ್ನ ಪಡೆಯುವವ, ಜ್ಞಾನಕ್ಕೋಸ್ಕರವಾಗಿ ಏನನ್ನ ಬೇಕಾದ್ರೂ ತ್ಯಾಗ ಮಾಡುವವ, ಐಹಿಕವಾಗಿರ್ತಕ್ಕಂಥ ಸುಖಕ್ಕಿಂತಲೂ ಪಾರಮಾರ್ಥಿಕವಾಗಿರ್ತಕ್ಕಂಥ ಸುಖವನ್ನೇ ನೆಚ್ಚಿ ಬದುಕುವವ ಅನ್ನುವುದಕ್ಕೆ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ ಅಂತ ಭಾಗವತ ಹೇಳಿದಂಗೆ, ಕ್ಷುದ್ರ ಕಾಮನೆಗಳನ್ನು ತೊರೆದು ಐಹಿಕವಾಗಿರ್ತಕ್ಕಂಥ ಸಂಪತ್ತನ್ನೆಲ್ಲವನ್ನ ಕೂಡ ತೃಣದಂತೆ ಅದನ್ನ ಪರಿಗಣಿಸಿ ತಾನು ಆತ್ಮೋದ್ಧಾರದ ಮಾರ್ಗವನ್ನು ಹಿಡಿದು ಅಂತರಾತ್ಮದ ಸಾಧನೆಯನ್ನ ಮಾಡಿಕೊಳ್ತಾನಾದ್ದರಿಂದ ಅವನನ್ನ ಶರ್ಮ ಅಂತ ಕರೀತಾರೆ. ಕ್ಷತ್ರಿಯರನ್ನ ವರ್ಮ ಅಂತ ಕರೀತಾರೆ. ಕಾರಣ ಏನು ಅಂದ್ರೆ, ವರ್ಮ ಅಂದ್ರೆ ಕವಚ ಅಂತ ಅರ್ಥ. ಇಡೀ ಜಗತ್ತಿಗೆ ಕವಚದಂತಿರುವವರು, ವಜ್ರ ಕವಚದಂತಿರುವವರು ಕ್ಷತ್ರಿಯರು. ಅವರು ನಮ್ಮನ್ನ ಕಾಪಾಡುತ್ತಿದ್ದಾರೆ. ಸೈನಿಕರು ಇವತ್ತಿನ ಕಾಲದಲ್ಲಿ ಕಾಪಾಡುತ್ತಿದ್ದಾರೆ ಎನ್ನುವುದಕ್ಕೆ ನಾವು ಇಷ್ಟು ಧೈರ್ಯವಾಗಿ ದೇಶದ ಒಳಗೆ ಕೂತು ನಮ್ಮ ಸಾಧನೆಗಳನ್ನೆಲ್ಲ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದೇವೆ. ಅವರು ಸರಿಯಾಗಿ ಕಾಪಾಡಲಿಲ್ಲ ಅಂದ್ರೆ ಶತ್ರುಗಳು ಇಲ್ಲಿ ಬಂದು ಅರಾಜಕತೆಯನ್ನು ಎಬ್ಬಿಸಿ ಕಂಡವರನ್ನೆಲ್ಲ ಕಂಡ ಕಡೆ ಧೂಳೆಬ್ಬಿಸಿ ಸಂಹಾರ ಮಾಡಿಬಿಡ್ತಾರೆ. ಆದ್ದರಿಂದ ಕ್ಷತ್ರಿಯರನ್ನ ವರ್ಮ ಅಂತ, ಲೋಕಕ್ಕೆ ಕವಚ ಇದ್ದ ಹಾಗೆ, ರಾಜ್ಯಕ್ಕೆ ಕವಚ ಇದ್ದ ಹಾಗೆ ಅಂತಾರೆ. ಆಮೇಲೆ ವೈಶ್ಯರನ್ನ ಗುಪ್ತ ಅಂತ ಕರೀತಾರೆ. ಗುಪ್ತ ಅಂದ್ರೆ ವೈಶ್ಯರು ಅಂತ ಅರ್ಥ. ಜೊತೆಗೆ ಅವರ ಚಲನವಲನವೆಲ್ಲವೂ ಕೂಡ ಸ್ವಲ್ಪ ಗೌಪ್ಯವಾಗಿರ್ತದೆ ಅಂತ. ಅವರು ಯಾರ ಎದುರುಗಡೆ ಸರಿಯಾಗಿ ಪರಿಪೂರ್ಣವಾಗಿ ತೆರೆದುಕೊಳ್ಳುವುದಿಲ್ಲ. ವ್ಯಾಪಾರವನ್ನ ಪ್ರಧಾನವಾದ ಕಾರ್ಯ ಮಾಡಿಕೊಂಡವರಾದ್ದರಿಂದ ಯಾವ್ಯಾವ ವಸ್ತುವನ್ನ ಎಲ್ಲಿಂದ ತರ್ತಾರೆ, ಎಷ್ಟಕ್ಕೆ ತರ್ತಾರೆ, ಹೇಗೆ ಒದಗಿಸ್ತಾರೆ, ಹೇಗೆ ಅವರೆಲ್ಲ ಶೇಖರಣೆ ಮಾಡುತ್ತಾರೆ, ಅದು ಅವರ ವಿನಃ ಇನ್ನೊಬ್ಬರಿಗೆ ಅದನ್ನ ಅವರು ತೋರಿಕೊಡುವುದಿಲ್ಲ. ಅದರಿಂದ ಗುಪ್ತ. ಶೂದ್ರರನ್ನ ಆರ್ಯ ಅಂತ ಕರೀತಿದ್ರು ಹಿಂದಿನ ಕಾಲದಲ್ಲಿ. ಇವತ್ತು ಆರ್ಯ ಅನ್ನುವ ಶಬ್ದವನ್ನ ಕುಲಿಗೆಡಿಸಿ ಕೂಡಿಸಿಬಿಟ್ಟಿದ್ದಾರೆ. ಆರ್ಯ ಅನ್ನುವುದೇ ಕನ್ನಡದಲ್ಲಿ ಅಯ್ಯ ಅಂತ ಆಗಿತ್ತು. ಕೆಂಪಯ್ಯ ಕರಿಯಯ್ಯ ಅಂತ ಕರೀತಿದ್ರಲ್ಲ, ಅಯ್ಯ ಅನ್ನುವುದು ಆರ್ಯ ಅನ್ನುವ ಪದ. ಆರ್ಯರು ಅಂತ. ಅವರಿಲ್ಲದೆ ದೇಶ ನಡೆಯುವುದೇ ಇಲ್ಲ. ಯಾಕೆಂದ್ರೆ ಅವರು ಭಗವಂತನ ಪಾದದಿಂದ ಉದ್ಭವರಾದವರು. ಕಾಲು ಅನ್ನುವುದಿಲ್ಲ ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅರ್ಥವೇ ಇಲ್ಲ. ಕಾಲೇ ಇಲ್ಲ ಅಂದ್ರೆ ಅವನು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವ್ಯಕ್ತಿ ನಡೆಯುವುದಕ್ಕೆ ಕಾಲು ಎಷ್ಟು ಮುಖ್ಯವೋ, ಒಂದು ರಾಷ್ಟ್ರ, ಒಂದು ದೇಶ ನಡೆಯುವುದಕ್ಕೆ ಶೂದ್ರ ವರ್ಗ ಅನ್ನುವುದು ಅಷ್ಟೇ ಮುಖ್ಯ ಅಂತ. ಶೂದ್ರ ಅಂದ್ರೆ ಇನ್ನೇನು ಅರ್ಥ ಬೇರೆದಲ್ಲ. ಶ ಅಂದ್ರೆ ಸುಖ, ಉ ಅಂದ್ರೆ ಉತ್ಕೃಷ್ಟವಾದದ್ದು ಅಂತ. ಉತ್ಕೃಷ್ಟವಾದ ಸುಖವನ್ನ ದ್ರವಯತಿ, ಲೋಕಕ್ಕೆ ಅವ ಹಂಚುತ್ತಾನಾದ್ದರಿಂದ ಅವನನ್ನ ಶೂದ್ರ ಅಂತ ಕರೀತಾರೆ. ಶಾ ಸುಖ ಉತ್ಕೃಷ್ಟ ಸುಖಂ ದ್ರವಯತಿ. ಇಡೀ ಜಗತ್ತಿಗೆ ಉತ್ಕೃಷ್ಟವಾದ ಸುಖವನ್ನ ಕೊಡ್ತಾರಂತೆ. ಅದಕ್ಕೋಸ್ಕರ ಶೂದ್ರ ಅಂತ ಕರೀತಾರೆ. ಅವರನ್ನು ಆರ್ಯ ಅಂತ ಕರೆಯೋರು ಹಿಂದಿನ ಕಾಲದಲ್ಲಿ. ಆರ್ಯ ಅನ್ನುವುದು ಮುಂದೆ ಅಯ್ಯ ಅಂತ ಆಯಿತು ಅಂತ. ಒಟ್ಟಲ್ಲಿ ಇಲ್ಲಿ ಆಚಾರ್ಯ ಅನ್ನುವ ಪದ ಕರೆಯಬೇಕಾದ್ರೆ ಅದು ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಆಚಾರ್ಯ ಅನ್ನುವ ಪದವನ್ನು ಕರೀತಿದ್ರು. ಅದಕ್ಕೋಸ್ಕರ ಆಚಾರ್ಯ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು. ಕ್ಷತ್ರಿಯರಲ್ಲಿ ಆಚಾರ್ಯ ಅನ್ನುವ ಪದವೇ ಇಲ್ಲ. ಅದಕ್ಕೊಂದೇ ಒಂದು ಅಪವಾದ ಭೀಷ್ಮಾಚಾರ್ಯರು. ಅವರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಅದೇ ಕುಲದಲ್ಲಿ ಆಚಾರ್ಯ ಅನ್ನುವ ಪದವನ್ನ ತೆಗೆದುಕೊಂಡವರು, ಪದವಿಯನ್ನ ಪಡೆದವರು ಕೇವಲ ಭೀಷ್ಮಾಚಾರ್ಯರು. ಕಾರಣ ಏನು ಅಂದ್ರೆ 625 ವರ್ಷಗಳ ಕಾಲದ ಅಖಂಡವಾದ ವಿದ್ಯಾಭ್ಯಾಸ. 500 ವರ್ಷಗಳು ಪರಶುರಾಮ ದೇವರಲ್ಲಿ, 125 ವರ್ಷಗಳು ಬೃಹಸ್ಪತಿ ಆಚಾರ್ಯರಲ್ಲಿ. ತಮ್ಮ 800 ವರ್ಷಗಳ ಜೀವಿತಾವಧಿಯಲ್ಲಿ 625 ವರ್ಷವನ್ನ ಬರೀ ಅರ್ಚನೆಗೆ, ವಿದ್ಯಾಭ್ಯಾಸಕ್ಕೆ ಅಂತ ಮೀಸಲಿಟ್ಟಂತ ಮಹೋನ್ನತ ವ್ಯಕ್ತಿತ್ವ ಅದು ಭೀಷ್ಮಾಚಾರ್ಯರದು. 625 ವರ್ಷಗಳ ವಿದ್ಯೆ ಭೀಷ್ಮಾಚಾರ್ಯರ ಜೊತೆಯಲ್ಲಿ ನಶಿಸಿ ಹೋಗಬಾರದು ಅಂತಲೇ ಕೃಷ್ಣ ಪರಮಾತ್ಮ ಧರ್ಮರಾಜನಲ್ಲಿ ಸಂದೇಹ ಹುಟ್ಟುವಂತೆ ಮಾಡಿ, ಯಾರು ಅವನಿಗೆ ಸಮಾಧಾನ ಹೇಳಿದ್ರು ಕೂಡ ಅವನ ಒಳಗಿರುವ ಸಂದೇಹ ನೀಗದಂತೆ ಮಾಡಿ, ಅವನನ್ನ ಭೀಷ್ಮಾಚಾರ್ಯರ ಬಳಿಯಲ್ಲಿ ಕರೆದುಕೊಂಡು ಹೋಗಿ 2 ಪರ್ವಗಳಷ್ಟು ಉಪದೇಶವನ್ನು ಮಾಡಿಸ್ತಾನೆ ಸ್ವಾಮಿ. ಇಡೀ 18 ಪರ್ವ ಮಹಾಭಾರತದಲ್ಲಿ 2 ಪರ್ವ ಕೇವಲ ಭೀಷ್ಮಾಚಾರ್ಯರ ಉಪದೇಶಕ್ಕೆ ಅಂತ ಮೀಸಲಿಟ್ಟಿದ್ದಾರೆ.
ಶಾಂತಿ ಪರ್ವ, ಅನುಶಾಸನಿಕ ಪರ್ವ ಅಂತ ಎರಡು ಪರ್ವಗಳು. ಅಂಥ ದೊಡ್ಡವರು, ಜಗತ್ತಿಗೆ ವಿಷ್ಣು ಸಹಸ್ರನಾಮದಂತಹ ಶ್ರೇಷ್ಠವಾದ ಸ್ತೋತ್ರ ಸಾಹಿತ್ಯವನ್ನ ಕೊಟ್ಟ ಮಹಾನುಭಾವರು ನಮ್ಮ ಭೀಷ್ಮಾಚಾರ್ಯರು. ಏನೇ ಆಗಲಿ ದುರ್ಯೋಧನನಂತಹ ಅಯೋಗ್ಯನ ಕೈಗೆ ಸಿಕ್ಕಿ ಅವರ ಜ್ಞಾನವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಬಳಕೆಯಾಗಲಿಲ್ಲ ಅನ್ನೋದು ಪಕ್ಕಕ್ಕಿಟ್ಟರೂ ಕೂಡ ಅವರಿಗಿದ್ದಂಥ ವಿದ್ಯೆ, ಅವರಿಗಿದ್ದಂತಹ ಜ್ಞಾನ, ಅವರಿಗಿದ್ದಂತಹ ಅಪೂರ್ವವಾಗಿರ್ತಕ್ಕಂಥ ಕ್ಷಮತೆ ಇವೆಲ್ಲವನ್ನ ನೋಡಿ ಇಡೀ ಜಗತ್ತು ಅವರನ್ನ ಆಚಾರ್ಯ ಅಂತ ಕರೆಯಿತು ಭೀಷ್ಮಾಚಾರ್ಯರು. ಅದಕ್ಕೆ ಕ್ಷತ್ರಿಯರಿಗೆ ಪೂಜ್ಯತ್ವ ಹೇಗೆ ಅಂದ್ರೆ ನೋಡಿ, ಅದಕ್ಕೋಸ್ಕರ ಅದು ಜ್ಞಾನ ಇರಬೇಕು, ಜೊತೆಗೆ ಶಾಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಎರಡೂ ಮಿಳಿತವಾಗಿದ್ದವರಿಗೆ ಮಾತ್ರ ಆಚಾರ್ಯ ಪೂಜ್ಯತ್ವ ಅನ್ನುವುದು ಬರ್ತದೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ವಿಶ್ರುತಂ ತ್ರಿಶುಲೋಕೇಶು ಭಾರದ್ವಾಜಂ ಯಶಸ್ವಿನಂ ಧರ್ಮಂ ವಾಯುಂಚ ಶಕ್ರಂಚ ವಿಜ್ಞಾನಂ ಅಶ್ವಿನೋ ತಥಾ ಪಿತೃನ್ ಏತಾನ್ ಅಹಂ ಪಾರ್ಥ ದೇವಮಾನುಷ ಸತ್ತಮಾನ್ ಅಂತ ದ್ರೌಪದಿ ಸ್ವಯಂವರಕ್ಕೆ ಪಾಂಚಾಲ ನಗರಕ್ಕೆ ಹೊರಟಂತಹ ಪಾಂಡವರು ಬ್ರಾಹ್ಮಣರ ವೇಷದಲ್ಲಿ ಹೊರಟಿದ್ರು. ಅವರಿಗೆ ಚಿತ್ರರಥ ಅನ್ನುವಂಥ ಗಂಧರ್ವ ಅವರನ್ನು ಅಡ್ಡಗಟ್ಟಿದ, ಎಲ್ಲವೂ ಕೂಡ ಮಹಾಭಾರತದಲ್ಲಿ ಬರುವಂತ ಕತೆ. ಅರ್ಜುನ ಚಿತ್ರರಥ ಅನ್ನುವಂಥ ಗಂಧರ್ವರನ್ನು ಗೆದ್ದ, ಅದೆಲ್ಲ ಸರಿ. ಅದಾದ ಮೇಲವ ಅವರನ್ನ ಬೀಳ್ಕೊಡುವಾಗ ಅವನೊಂದು ಮಾತು ಹೇಳಿ ಬೀಳ್ಕೊಡುತ್ತಾನೆ. ವಿಶ್ರುತಂ ತ್ರಿಶುಲೋಕೇಶು ಭಾರದ್ವಾಜಂ ಯಶಸ್ವಿನಂ. ಭಾರದ್ವಾಜ ಅಂದ್ರೆ ಭರದ್ವಾಜರ ಮಕ್ಕಳು, ಭಾರದ್ವಾಜರು ದ್ರೋಣಾಚಾರ್ಯರು. ನಿಮ್ಮ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಹೇಗೆ ಲೋಕಕ್ಕೆ ಪೂಜ್ಯರೋ ಬ್ರಾಹ್ಮಣರಾಗಿ ಬ್ರಹ್ಮಜ್ಞಾನಿಗಳಾಗಿ, ಅದರಂತೆ ಧರ್ಮಂ ವಾಯುಂಚ ಶಕ್ರಂಚ ವಿಜ್ಞಾನಂ ಅಶ್ವಿನೋ ತಥಾ ಪಿತೃನ್ ಏತಾಂ ಅಹಂ ಪಾರ್ಥ ದೇವಮಾನುಷ ಸತ್ತಮಾನ್ ಅಂತಾರೆ. ನೀವು 5 ಜನ ಪಾಂಡವರಿದ್ದಿರಲ್ಲ, ಧರ್ಮರಾಜ, ಭೀಮ, ಅರ್ಜುನ, ನಕುಲ ಸಹದೇವರು. ನೀವು ಲೋಕದಲ್ಲಿ ಅಷ್ಟೇ ಪ್ರಸಿದ್ಧರು, ಪೂಜ್ಯರು. ಪಾಂಡವರು ಅಂದ್ರೆ ಕೇವಲ ಶಸ್ತ್ರವನ್ನ ತಿಳಿದವರಲ್ಲ, ಶಾಸ್ತ್ರವನ್ನು ಚೆನ್ನಾಗಿ ಅರಗಿಸಿಕೊಂಡವರು. ದ್ರೋಣಾಚಾರ್ಯರನ್ನ ಎಷ್ಟು ಪೂಜ್ಯತ್ವದಿಂದ ಲೋಕ ನೋಡುತ್ತದೆ, ಪಾಂಡವರನ್ನ ತುಸು ಅದಕ್ಕಿಂತ ಹೆಚ್ಚು ಪೂಜ್ಯತ್ವದಿಂದ ಲೋಕ ನೋಡತ್ತೆ ಎನ್ನುವ ಅರ್ಥವನ್ನ ಇಲ್ಲಿ ಚಿತ್ರರಥ ಅನ್ನುವಂಥ ಗಂಧರ್ವ ತಿಳಿಸಿ ಹೇಳ್ತಾನೆ. ಹಾಗಾಗಿ ಕ್ಷತ್ರಿಯರಾದವರಿಗೆ ಪೂಜ್ಯತ್ವ ಅನ್ನುವುದು ದೊರೆಯುವುದು ಯಾವುದರಿಂದ ಅಂತ ಕೇಳಿದ್ರೆ, ಅವರು ತಾವು ಗಳಿಸಿರುವಂತ ವಿದ್ಯೆ, ಶಾಸ್ತ್ರ ಮತ್ತು ಶಸ್ತ್ರವಿದ್ಯೆ, ಎರಡು ವಿದ್ಯೆಯನ್ನ ಪಡೆದು ಅವರು ಪೂಜ್ಯತ್ವವನ್ನು ಗಳಿಸಿಕೊಂಡು ಅದೇ ಜನ್ಮದಲ್ಲಿ ಎಲ್ಲರಿಂದ ದೇವ ಅನ್ನುವಂತಹ ಪದದಿಂದ ಅವರು ಕರೆಸಿಕೊಳ್ತಾರೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ಇದು 13ನೇ ಪ್ರಶ್ನೆ. 14ನೇ ಪ್ರಶ್ನೆಯಲ್ಲಿ ಕ್ಷತ್ರಿಯನಾದವನ ಧರ್ಮ ಏನು ಅಂತ ಕೇಳ್ತಾರೆ. ಕಶ್ಚ ಧರ್ಮ ಸತಾಮಿವ. ಈಗ ಸಜ್ಜನರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಧರ್ಮ ಏನು ಅಂತ ಹೇಳಿ ಆಯಿತು. ಈಗ ಕ್ಷತ್ರಿಯರಾದವರಿಗೆ ಮುಖ್ಯವಾದ ಧರ್ಮ ಯಾವುದು? ಯಜ್ಞಂ ಯೇಷಾಂ ಸತಾಮಿವ ಅಂತಾನೆ ಧರ್ಮರಾಜ. ಕ್ಷತ್ರಿಯರಾದವರಿಗೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂದ್ರೆ ಅವರು ಮಾಡುವ ಯಜ್ಞಗಳು. ಅದಕ್ಕೆ ಕ್ಷತ್ರಿಯರಿಗೆ ನಿಜವಾದ ಧರ್ಮ ಯಾವುದು? ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ತಿಳಿಸಿ ಹೇಳ್ತಾರೆ. ನಾರಾಯಣ ದ್ವಿಟ್ ತದನುವಂದಿ ನಿಗ್ರಹ ಕ್ಷತ್ರಿಯಸ್ಯ ಪರಮೋ ಧರ್ಮ. ನಾರಾಯಣನನ್ನ ದ್ವೇಷ ಮಾಡುವವರು, ಅವರಿಗೆ ಸಹಕಾರ ಮಾಡುವವರು ಯಾರಿದ್ದಾರೆ ಅವರಿದ್ದಲ್ಲಿಗೆ ಹೋಗಿ ಅವರನ್ನ ದಮನ ಮಾಡುವುದು, ಅವರನ್ನ ಸಂಪೂರ್ಣವಾಗಿ ನಾಶ ಮಾಡುವುದು ಕ್ಷತ್ರಿಯರಿಗೆ ಪರಮ ಧರ್ಮ ಅಂತ. ಇದಾಗಬೇಕಾದ್ರೆ ಕ್ಷತ್ರಿಯರು ತಾವು ಯಜ್ಞಯಾಗಾದಿಗಳನ್ನ ಮಾಡಬೇಕು. ಕ್ಷತ್ರಿಯಸ್ಯ ತಥಾ ಧರ್ಮೋ ನಾಣ್ಯಃ ಶತ್ರು ನಿಬರ್ಹಣಂ ಅಂತ ವಿರಾಟ ಪರ್ವದಲ್ಲಿ ಭೀಷ್ಮಾಚಾರ್ಯರು ಆ ಮಾತನ್ನ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಕ್ಷತ್ರಿಯರಾದವರು ಶತ್ರು ನಿಗ್ರಹಕ್ಕೆ, ಅಯೋಗ್ಯರಾದವರನ್ನು ನಿಗ್ರಹ ಮಾಡಲಿಕ್ಕೆ ಅಂತ 2 ಯಾಗಗಳನ್ನು ವಿಶೇಷವಾಗಿ ಮಾಡುತ್ತಾರೆ. ಒಂದು ರಾಜಸೂಯ, ಒಂದು ಅಶ್ವಮೇಧ. ಎಲ್ಲರೂ ರಾಜಸೂಯಾಗ ಮಾಡ್ಲಿಕ್ಕಾಗಲ್ಲ. ರಾಮದೇವರು ಮಾಡಿದ್ರು, ಹರಿಶ್ಚಂದ್ರ ಚಕ್ರವರ್ತಿ ಮಾಡಿದ, ಅದಾದ ಮೇಲೆ ಧರ್ಮರಾಜ ರಾಜಸೂಯಾಗವನ್ನು ಮಾಡಿದ. ನಾವು 3 ಪ್ರಮುಖರಾಗಿರ್ತಕ್ಕಂಥವರು ಮಾಡಿದಂತ ರಾಜಸೂಯಾಗವನ್ನ ನೋಡುತ್ತೇವೆ. ಅದೊಂದು ಮಾಡಿದ್ದರಿಂದ ಏನಾಯಿತು ಅಂದ್ರೆ, ಇಡೀ ದೇಶವೇ ಅವತ್ತಿನ ಕಾಲದಲ್ಲಿದ್ದಂತಹ ಎಲ್ಲರೂ ಕೂಡ ಅವರಿಗೆ ಬೇಕಿದ್ದೋ ಬೇಕಿಲ್ಲದೆಯೋ ವಿಷ್ಣು ಭಕ್ತರಾದರು, ಧಾರ್ಮಿಕರಾದರು ಅಂತ ಯಾರ್ಯಾರು ಅಯೋಗ್ಯರಿದ್ರು ಅವರೆಲ್ಲರೂ ನಾಶವಾದರು. ರಾಜಸೂಯಾಗವನ್ನ ಧರ್ಮರಾಜ ಮಾಡುವುದಕ್ಕೆ ಅವ ಸಂಕಲ್ಪ ಮಾಡಿದ್ದರಿಂದಲೇ ಜರಾಸಂಧ ಸತ್ತದ್ದು. ಒಬ್ಬ ಜರಾಸಂಧ ಸತ್ತಿದ್ದರಿಂದಲೇ ಹೆಚ್ಚು ಕಮ್ಮಿ 19,000 ಅವನ ಬಂಧಿಯಾಗಿದ್ದಂಥ ರಾಜಕುಮಾರರು ಬಿಡುಗಡೆಯಾದರು. ಭಗವಂತ ನರಕಾಸುರನನ್ನು ಸಂಹಾರ ಮಾಡಿದ್ದರಿಂದ 16,100 ಜನ ರಾಜಕುಮಾರಿಯರು ಬಿಡುಗಡೆಯಾದರು. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಯಜ್ಞದ ನಿಮಿತ್ತವಾಗಿ ನಡೀತದೆ ಅಂತ. ಭಗವಂತ ಮಾಡಿದ್ದು ರಣಯಜ್ಞ, ಇವನು ಮಾಡಿದ್ದು ರಾಜಸೂಯಜ್ಞ ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಯಜ್ಞ ಅನ್ನುವುದಕ್ಕೆ ಯಜದೇವ ಪೂಜಾ ಅಂತ ಧಾತು ಇದೆ. ಭಗವಂತನ ಪೂಜಾ ರೂಪವಾಗಿ ಕ್ಷತ್ರಿಯರಾದವರು ಏನು ಯಜ್ಞ ಮಾಡುತ್ತಾರೆ, ಯಜ್ಞವನ್ನ ಅದನ್ನ ಪರಮಧರ್ಮ ಕ್ಷತ್ರಿಯರಿಗೆ ಅಂತ ತಿಳಿಸಿಕೊಡ್ತಾರೆ ಅಂತ ಹೇಳುವುದರ ಜೊತೆಗೆ ಒಂದು ಮಾತನ್ನ ಭಾಗವತ ಹೇಳುತ್ತದೆ.
ಯಜ್ಞ ಮಾಡುವಾಗ ಪಶು ಬಲಿ ಅಂತ ಹಿಂದಿನ ಕಾಲದಲ್ಲಿ ಕೊಡ್ತಿದ್ರು. ಕಲಿಯುಗದಲ್ಲಿ ಅದನ್ನ ನಿಷೇಧ ಮಾಡಿದ್ದಾರೆ. ಹಿಂದಿನ ಕಾಲದ ಪಶು ಬಲಿ ಯಾಕೆ ಕೊಡುತ್ತಿದ್ರು, ಏನ್ ಕೊಡುತ್ತಿದ್ರು ಅನ್ನುವುದಕ್ಕೆ ಉಲ್ಲೇಖಿತವಾಗಿರುವಂತ ಬೇಕಾದಷ್ಟು ಪ್ರಮಾಣಗಳಿವೆ. ಪಶು ಬಲಿಯ ಬಗ್ಗೆ ಪ್ರಶ್ನೆ ಮಾಡುವಂತ ಜನ ಇವತ್ತು ಮಾಂಸವನ್ನ ತಿನ್ನುವುದಕ್ಕೆ ಅಂತ ಕೋಳಿ ಕುರಿಗಳನ್ನ ಬಲಿ ಕೊಡ್ತಾರೆ. ಸಾವಿರಾರು ಕೋಳಿ ಕುರಿಗಳನ್ನ ಕಡಿತಾರೆ ಇವತ್ತು ಹೋಟ್ಲುಗಳಲ್ಲಿ. ಅದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಒಂದು ಯಾಗದಲ್ಲಿ ಏನಾದರೂ ಒಂದು ಪ್ರಾಣಿಯನ್ನ ಅದಕ್ಕೋಸ್ಕರವಾಗಿ ಇಂತ ಆ ಪ್ರಾಣಿಯನ್ನ ಕೊಲ್ಲುವಾಗಲೂ ಕೂಡ ಬಲಿ ಅನ್ನುವುದಕ್ಕೆ ಬಲಿದಾನ ಅಂತ ಅರ್ಥ. ಅಲ್ಲಿ ಹಿಂದಿನ ಕಾಲದಲ್ಲಿ ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳ್ತೇನೆ. ಈಗೆಲ್ಲ ಹಿಡಿದು ತಂದಂತಹ ಪಶುಗಳನ್ನೆಲ್ಲ ಬಲಿ ಕೊಡುತ್ತಿರಲಿಲ್ಲ. ಮನುಸ್ಮೃತಿ, ವಸಿಷ್ಠ ಸ್ಮೃತಿ, ಆಮೇಲೆ ಹಾರಿತ ಸ್ಮೃತಿ ಮುಂತಾದ ಸ್ಮೃತಿಗಳಲ್ಲಿವೆ. ರಾಜನಾದವನು ಕಾಡಿಗೆ ಹೋಗಿ ಕಾಡಿನಲ್ಲಿ ಘೋಷಣೆ ಮಾಡುತ್ತಿದ್ದಂತೆ, ನಾನೊಂದು ಯಾಗ ಮಾಡುತ್ತಾ ಇದ್ದೇನೆ, ಈ ಯಾಗದಲ್ಲಿ ಯೂಪಸ್ತಂಭಕ್ಕೆ ಕಟ್ಟಲ್ಪಟ್ಟು ಬಲಿದಾನವನ್ನ ಪಡೆಯುವಂತಹ ಇಚ್ಛೆ ಇರುವಂತ ಯಾವ ಪ್ರಾಣಿ, ಅದಕ್ಕೆ ಬಲಿ ಕೊಡಬೇಕಾಗಿರ್ತಕ್ಕಂಥ ಪ್ರಾಣಿಗಳು ಬರಬಹುದು ಅಂದ್ರೆ ಪ್ರಾಣಿಗಳು ತಾವಾಗಿಯೇ ಬರ್ತಿದ್ವು ಅಂತ. ಇದು ಹೇಗೆ ಅಂತ ಕೇಳಿದ್ರೆ, ರಾಷ್ಟ್ರವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಸೈನಿಕರಾಗಿರ್ತಕ್ಕಂಥವರು ತಮ್ಮ ಬಲಿದಾನವನ್ನು ಕೊಡುವುದಕ್ಕೆ ಮುಂದೆ ಬನ್ನಿ ಅಂತ ಕರೆದರೆ ಹೇಗೆ ಉತ್ಸುಕರಾಗಿರ್ತಕ್ಕಂಥ ಯುವಕರು ದೇಶವನ್ನ ಕಾಪಾಡ್ಲಿಕ್ಕೋಸ್ಕರವಾಗಿ ತಾವು ಸೈನಿಕರಾಗ್ಲಿಕ್ಕೆ ಬರ್ತಿದ್ರು, ಅದೇ ರೀತಿ ಯಜ್ಞಗಳು ಕೂಡ. ಒಂದು ಯಜ್ಞ ಅನ್ನುವುದು ಸುಮಾರು, ಇವತ್ತು ಅದನ್ನ ಹೇಳ್ತಾರೆ, ಒಂದು ಯಜ್ಞ ಅನ್ನುವುದನ್ನ ಉಪಜೀವಿಸಿಕೊಂಡು 600 ಮನೆತನಗಳು ಇದ್ದವು ಹಿಂದಿನ ಕಾಲದಲ್ಲಿ ಅಂತ ಮಹಾಭಾರತ ಹೇಳುತ್ತದೆ. ಒಂದು ಯಜ್ಞ 600 ಮನೆತನಕ್ಕೆ ಊಟ ಹಾಕ್ತಿತ್ತು. ಯಜ್ಞ ಅನ್ನುವುದು ಕ್ಷತ್ರಿಯರಿಗೆ ಧರ್ಮ ಅಂತ ಇವತ್ತು ಪ್ರಾಕ್ಟಿಕಲ್ ಅಂತೀವಿ ನೋಡ್ರಿ. ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಅಂತ ಇವತ್ತಿದೆ. ಥಿಯರಿ ಎನ್ನುವುದೇನಿದೆ, ಗುರುಕುಲದಲ್ಲಿ ಕಲಿತಿದ್ದು ಥಿಯರಿ. ಗುರುಗಳು ಏನು ಹೇಳ್ಕೊಡ್ತಿದ್ರು ಶಿಷ್ಯರಿಗೆ ಮಂತ್ರಗಳನ್ನ, ಅವೆಲ್ಲವೂ ಥಿಯರಿ. ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡಬೇಕಂದ್ರೆ ಅದು ಯಜ್ಞದಲ್ಲಿಯೇ ನೋಡಬೇಕು. ಮಂತ್ರವನ್ನ ಎಷ್ಟು ಸಿದ್ಧಿ ಮಾಡಿಕೊಂಡಿದ್ದಾನೊಬ್ಬ ಅನ್ನುವುದನ್ನ ಯಜ್ಞದಲ್ಲಿಯೇ ಅದನ್ನ ಪರೀಕ್ಷೆ ಮಾಡಬೇಕಲ್ಲ. ಪರೀಕ್ಷೆ ಮಾಡ್ಲಿಕ್ಕೆ ಪ್ರಾಕ್ಟಿಕಲ್ ಅಂತೇವೆ. ಪ್ರಯೋಗಗಳನ್ನು ಮಾಡುವುದು ಯಜ್ಞದಲ್ಲವ ಕುರಿತು ಅಲ್ಲಿ ಇಂದ್ರ ಯಸ್ವಾಹ ಇಂದ್ರ ಇದನ್ನಮಮ ಅಂದ್ರೆ ಇಂದ್ರ ದೇವರಲ್ಲಿ ಬರ್ತಾ ಇದ್ರು. ಅವನು ಎಷ್ಟು ಅಪೂರ್ವವಾದ ರೀತಿಯಲ್ಲಿ ಮಂತ್ರವನ್ನ ಸಿದ್ಧಿ ಮಾಡಿಕೊಂಡಿದ್ದ ಅನ್ನುವುದರ ಪರೀಕ್ಷೆ ಆಗುತ್ತಿದ್ದದ್ದೇ ಯಜ್ಞದಲ್ಲಿ. ಹಾಗಾಗಿ ಒಂದು ಸತಿ ಕೈಯಲ್ಲಿ ಮಂತ್ರಪೂತವಾದ ಜಲವನ್ನ ಹಿಡಿದು ಪಶುವನ್ನ ನಾನು ಬಲಿ ಕೊಡ್ತಾ ಇದ್ದೇನೆ ಅಂತ ಅದ್ರ ಮೇಲೆ ಪ್ರೋಕ್ಷಣೆ ಮಾಡಿದ ತಕ್ಷಣ, ಇವತ್ತು ಅನೇಸ್ತೇಷ್ಯ ಕೊಟ್ರೆ ಹೇಗೆ ನಮಗೆ ದೇಹವೆಲ್ಲ ಮರಗಟ್ಟಿ ಹೋಗ್ತದೆ, ಪ್ರಾಣಿಗಳಿಗೆ ಮರಗಟ್ಟಿ ಹೋಗ್ತಿತ್ತು, ಅದಾದ ಮೇಲೆ ಆ ಪ್ರಾಣಿಗಳು ಯೋಗ ಶಕ್ತಿಯಿಂದ ಜೀವವನ್ನ ಬಿಡ್ತಿದ್ವು. ಅದಾದ ಮೇಲೆ ಅವರದನ್ನ ಬಲಿ ಕೊಟ್ಟು ಅದರ ಪಿಷ್ಟದಿಂದ ಯಜ್ಞದಲ್ಲಿ ಅದಕ್ಕೆ ಆಹುತಿಗಳನ್ನೆಲ್ಲ ಹಾಕಿ ಒಂದು ಬಲಿ ಕೊಡುವುದರಿಂದ ಇವತ್ತು ಹೇಗೆ ಒಂದು ಬೀಜವನ್ನ ಬಿತ್ತಿ ಸಾವಿರಾರು ಧಾನ್ಯಗಳನ್ನ ತಲೆಯ ಮೇಲೆ ಹೊತ್ತು ಬರುವಂತಹ ಫಸಲನ್ನ ತೆಗೆಯುತ್ತಾರೆ, ಹಾಗೆ ಒಂದು ಪ್ರಾಣಿಯ ಬಲಿದಾನದಿಂದ ಅದರ ಕುಲದ ಸಾವಿರಾರು ಪ್ರಾಣಿಗಳು ಅಲ್ಲಿ ಉತ್ಪತ್ತಿಯಾಗ್ತಿತ್ತು ಅನ್ನೋದನ್ನು ತುಂಬಾ ಹೇಳ್ತಾರೆ. ಯಜ್ಞದ ಪರಿಭಾಷೆಯನ್ನ ನಾವಿವತ್ತು ವಿಕೃತವಾದ ಮನಸ್ಸಿನಿಂದ ವಿಕೃತಗೊಳಿಸ್ಲಿಕ್ಕೆ ಹೋಗಬಾರದು. ಸುಮ್ಮನೆ ಅದಕ್ಕೆ ಹೇಳಿದ್ದಷ್ಟೇ. ಒಂದೇನೋ ಬಲಿ ಕೊಡ್ತಿದ್ರು ಅಂತ ಇವತ್ತಿನವರೆಗೂ ಕೂಡ ಮನುಸ್ಮೃತಿಯನ್ನ, ಬ್ರಾಹ್ಮಣರನ್ನ, ಯಜ್ಞ ಪ್ರಕ್ರಿಯೆಯನ್ನ ಬೈಲಿಕ್ಕೆ ಅಂತಲೇ ಇರುವಂತ ಕೆಲವು ಬುದ್ಧಿಜೀವಿಗಳು ಅಂತಿದ್ದಾರೆ. ಲದ್ದಿಜೀವಿಗಳು ಅಂತ ಕರೀತೇನೆ ಅವರನ್ನ. ಅವ್ರು ಯಾರು ಕೂಡ ಹೋಟ್ಲ್ ಹತ್ರಕ್ಕೆ ಹೋಗಿ ಯಾಕೆ ಕೋಳಿಯನ್ನ ಸಾಯಿಸ್ತಾ ಇದ್ದೀರಿ, 150ರಿಂದ 200 ಕೋಳಿಯನ್ನ ಒಂದು ಹೋಟ್ಲಲ್ಲಿ ಕೊಲ್ತಾರೆ, ಮೇಕೆಯನ್ನ ಕೊಲ್ತಾರೆ, ಆಡನ್ನ ಕೊಲ್ತಾರೆ, ಅದನ್ನ ಯಾಕೆ ಕೊಲ್ತೀರಿ ಅಂತ ಯಾರು ಕೇಳುವುದೇ ಇಲ್ಲ. ಗೋಹತ್ಯೆಯನ್ನು ಮಾಡುತ್ತಾರೆ. ಸರಾಸರಿಯಾಗಿ ರಿಸರ್ಚ್ ತೆಗೆದ್ರೆ ಇವತ್ತು ರಿಪೋರ್ಟಿನಲ್ಲಿ ಬೆಂಗಳೂರಿನಂತಹ ಒಂದು ನಗರದಲ್ಲಿ ಒಂದು ದಿನಕ್ಕೆ ಕನಿಷ್ಠ ಪಕ್ಷ 500 ಗೋವನ್ನು ಕೊಲ್ತಾರೆ ಅಂತಿದೆ. ಅಲ್ಲಿ ಯಾರು ಅದನ್ನ ಪ್ರಶ್ನೆ ಮಾಡುವುದಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಯಜ್ಞದಲ್ಲಿ, ಅದು ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ದ್ವಾಪರಾದಿ ಯುಗಗಳಲ್ಲಿ ಒಂದು ಪಶುವನ್ನ ಬಲಿ ಕೊಡ್ತಿದ್ರು ಅಂದ್ರೆ ನೋಡಿದ್ರ ಎಂಥ ಜನ ಇವರೆಲ್ಲರೂ ಕೂಡ ಯಜ್ಞದ ನಿಮಿತ್ತವಾಗಿ ಆಡುಗಳನ್ನೆಲ್ಲ ಬಲಿ ಕೊಡ್ತಿದ್ರಲ್ಲ ಅಂತೆಲ್ಲ ಶುರು ಮಾಡಿಬಿಡ್ತಾರೆ. ಅದಕ್ಕೋಸ್ಕರವಾಗಿ ಇದನ್ನ ಹೇಳಿದೆ ಇಲ್ಲಿ. ಅದಕ್ಕೋಸ್ಕರವಾಗಿ ಅದಕ್ಕೆ ಪಶು ಹಿಂಸೆ ಮಾಡುವುದಕ್ಕೋಸ್ಕರವಾಗಿ ಬಲಿ ಕೊಡಬಾರದು ಅನ್ನುವುದನ್ನು ಅವಾಗಲೂ ಹೇಳಿದ್ರು. ಲೋಕದ ಹಿತದೃಷ್ಟಿಯಿಂದ ಲೋಕಕ್ಕೆ ಮಂಗಳವಾಗಲಿ ಅಂತ ಒಂದು ಯಾಗ ಅನ್ನುವುದು ಮಾಡಿದ್ರೆ ಎಷ್ಟು ಜನಕ್ಕೆ ಅದು ಕೆಲಸ ಕೊಡುತ್ತದೆ. ಸಮಿತ್ತನ್ನ ತಂದು ಕೊಡುವವರು, ಆ ಯಜ್ಞಕ್ಕೆ ಬೇಕಾದಂತ ತುಪ್ಪವನ್ನ ಒದಗಿಸ್ಲಿಕ್ಕೆ ಬೇಕಾದಂತ ಗೋವುಗಳನ್ನ ಸಾಕುವಂತ ಕುಟುಂಬಗಳು, ಗೋಪಾಲಕರುಗಳು, ಆ ಗೋವುಗಳು ಮೇಯಲಿಕ್ಕೆ ಬೇಕಾಗಿರುವಂತಹ ಮೇವನ್ನ ಬೆಳೆಸುವಂತಹ ಕಾಡನ್ನ ನೋಡಿಕೊಳ್ಳುವಂತ ಕಾಡು ಜನ, ಸಮಿತ್ತುಗಳು, ಆ ಸಮಿತ್ತುಗಳನ್ನ ಬೆಳೆಸುವಂತ ಮಂದಿ, ಆ ಇಂಧನ ಅಲ್ಲಿಗೆ ಇಟ್ಟಿಗೆಗಳನ್ನ ಮಾಡುವಂತವರು. ಯಾಕೆ ಇಟ್ಟಿಗೆಯಲ್ಲಿ ಹೋಮಕುಂಡವನ್ನ ಕಟ್ಟಬೇಕಾಗಿದೆ, ಆ ನೆಲವನ್ನ ಶುದ್ಧಿ ಮಾಡಬೇಕಾಗಿದೆ. ಶುದ್ಧಕರಾದವರು, ಋತ್ವಿಜರಾದವರು, ಎಲ್ಲ ರೀತಿಯ ಜನ, ಹೂವನ್ನ ಕಟ್ಟುವ ಜನರಿಂದ ಹಿಡಿದು ಇಂಥ ಜನಕ್ಕೆ ಅದು ಉದ್ಯೋಗ ಕೊಟ್ಟಿಲ್ಲ ಅಂತಲ್ಲ. ಒಂದು ಯಾಗ ಎಷ್ಟು ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಿತ್ತು. ಅದು ಲೌಕಿಕವಾದ ದೃಷ್ಟಿಯಲ್ಲಿ ನೋಡಿದ್ರು ಹೊಟ್ಟೆ ತುಂಬಿಸ್ತಿತ್ತು. ಪ್ರತಿದಿನ ಯಾಗ ಮಾಡುವಾಗಲೂ ಭೂರಿ ಭೋಜನವನ್ನ ಹಾಕ್ತಿದ್ರು. ಹಾಗೇನು
ಯಾವುದೇ ವರ್ಣಗಿರಣ ಅಂತ ನೋಡುತ್ತಿರ್ಲಿಲ್ಲ. ಆ ವರ್ಣ ಎಲ್ಲ ವರ್ಣದವರೆಗೂ ಕೂಡ ಭೋಜನದ ವ್ಯವಸ್ಥೆ ಇತ್ತು ಅಂತ. ಅಲ್ಲಿ ರಾಜಸೂಯಾಗ ಮಾಡಿದಾಗ ದಶರಥ ಕೇವಲ ಬ್ರಾಹ್ಮಣರಿಗೆ ಮಾತ್ರ, ಅಥವಾ ಧರ್ಮರಾಜ ಬರೀ ಬ್ರಾಹ್ಮಣರಿಗೆ ಮಾತ್ರ ಹಾಕಿದ, ಕ್ಷತ್ರಿಯರಿಗೆ ಮಾತ್ರ ಹಾಕಿದ ಅಂತೇನಿಲ್ಲ. ಮಹಾಭಾರತ ಸ್ಪಷ್ಟವಾಗಿ ಹೇಳ್ತದೆ, ಸರ್ವವರ್ಣಾನಾಂ, ಎಲ್ಲ ವರ್ಣದವರು ಬಂದು ಊಟ ಮಾಡಿ ಹೋಗ್ತಾ ಇದ್ರು. 11:30 ಕರೆಕ್ಟ್ ಆಗಿ ಊಟ ಹಾಕಿ ಬಿಡ್ತಿದ್ದಾವ. ಲಕ್ಷಾಂತರ ಜನ ದಿನಂಪ್ರತಿ ಊಟ ಮಾಡುತ್ತಿದ್ರು ಅಂತ. 88,000 ಋಷಿಗಳು ಅವರ ಪರಿವಾರ, 10,000 ಸನ್ಯಾಸಿಗಳು ಅವರ ಪರಿವಾರದವರು ದಿನನಿತ್ಯ ಧರ್ಮರಾಜನ ಮನೆಯಲ್ಲಿ ಭೋಜನ ಮಾಡುತ್ತಿದ್ರು ಅಂತ ಮಹಾಭಾರತ ಹೇಳುತ್ತದೆ. ಹಾಗಾಗಿ ದೊಡ್ಡದಾಗಿರ್ತಕ್ಕಂಥ ಯಜ್ಞ. ಇವೆಲ್ಲ ಮಾಡಬೇಕಾದ್ರೆ ಇಷ್ಟು ಜನಕ್ಕೆ ಉದ್ಯೋಗಾದಿಗಳು ಕೊಡಬೇಕು, ಜೊತೆಗೆ ದೇಶ ಸುರಕ್ಷಿತವಾಗಿರಬೇಕು, ದೇಶದಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ವಾತಾವರಣ ಉಳಿಯಬೇಕು ಅನ್ನುವುದಕ್ಕೆ ಯಜ್ಞಗಳನ್ನ ಹಿಂದಿನ ಕಾಲದಲ್ಲಿ ಮಾಡುತ್ತಿದ್ರು. ಆ ಯಜ್ಞವೇ ರಣಯಜ್ಞವಾಗಿ ಪರಿವರ್ತಿತವಾಗ್ತಿತ್ತು ಅನ್ನುವುದನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ಕೇವಲ ಪ್ರಾಣಿಗಳನ್ನ ಕೊಲ್ಲಬೇಕು, ಪ್ರಾಣಿಗಳನ್ನ ತಿನ್ನಬೇಕು ಅನ್ನುವ ಕಾರಣಕ್ಕೆ ಯಜ್ಞವನ್ನ ಮಾಡಿದ್ರೆ ಅದಕ್ಕೆ ವಿಷಸನ ಅನ್ನುವಂತ ಪ್ರತ್ಯೇಕವಾದ ನರಕಕ್ಕೆ ಹಾಕ್ತಾರೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ನನಗೆ ಇವತ್ತೇನೋ ಮಾಂಸ ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೋಸ್ಕರವಾಗಿ ಹಂಗೆ ಮಾಂಸ ತಿನ್ನಬಾರದು ಅಂತ ಯಜ್ಞ ಮಾಡಿ ಅದರಲ್ಲಿ ಪಶು ಬಲಿಯನ್ನ ಕೊಟ್ಟು ಮಾಂಸದಾಸಗೆ ಯಜ್ಞವನ್ನ ಯಾರಾದ್ರೂ ಮಾಡಿದರೆ ಅವನಿಗೆ ವಿಷಸನ ಅನ್ನುವಂತ ನರಕವನ್ನ ಕೊಟ್ಟು, ಆ ವಿಷಸನ ಅನ್ನುವ ನರಕದಲ್ಲಿ ಇವನು ಯಾವ ಪ್ರಾಣಿಯನ್ನ ಕೊಂದಿರ್ತಾನ ಅದೇ ಪ್ರಾಣಿಯನ್ನ ಮೇಲ್ಗಡೆ ನಿಲ್ಲಿಸಿ ಆ ಪ್ರಾಣಿ ಇವನನ್ನ 1000 ಬಾರಿ ಕೊಲ್ಲುವಂತೆ ಮಾಡುತ್ತಾರೆ. ಮಾಂಸ ಅನ್ನುವ ಪದಕ್ಕೆ ಅದೇ ಅರ್ಥ. ಮಾಂಸ ಅನ್ನುವ ಪದಕ್ಕೆ ಅರ್ಥವನ್ನ ಹೇಳುವಾಗ ಮನುಸ್ಮೃತಿ ಹೇಳುತ್ತದೆ, ಮಾಂಸ ಭಕ್ಷಯಿತ ಮುತ್ರ ಯಸ್ಯ ಮಾಂಸಂ ಇಹಾದ್ಯಂ ಏತತ್ ಮಾಂಸಸ್ಯ ಮಾಂಸತ್ವಂ ಪ್ರವದಂತಿ ಮನೀಷಿಣಃ ಇಹಾಜ್ಯಂ ಅಂತ. ಯಾವ ಪಶುವಿನ ಮರಣವನ್ನ ಹೊಂದುವಂತೆ ಮಾಡಿ ಅದರ ಮಾಂಸವನ್ನ ನಾನು ತಿಂದರೆ ಅದೇ ಮೇಲೆ ಮತ್ತೆ ಮುಂದಿನ ಜನ್ಮದಲ್ಲಿ ನಮ್ಮನ್ನ ಕೊಂದು ಅದು ತಿಂತದೆ ಅಂತ. ಅದು ನಮ್ಮ ಹೊಟ್ಟೆಪಾಡಿಗಾಗಿ ಸ್ವಾರ್ಥಕ್ಕಾಗಿ ಮಾಡಿದರೆ ಏತನ್ ಮಾಂಸಸ್ಯ ಮಾಂಸತ್ವಂ, ಮಾಂಸಃ ಅಂದ್ರೆ ಅದು, ಮಾಂ ಅಂದ್ರೆ ನಾನು, ಸಹ ಅಂದ್ರೆ ಅವನನ್ನು ಅಂತ. ಅವನು ನನ್ನನ್ನ ಕೊಂದು ತಿಂದರೆ ನಾನು ಅವನನ್ನ ಕೊಂದು ತಿನ್ನುವುದಕ್ಕೆ ಅದು ನನಗೆ ಅದು ಅಪ್ಪಣೆ ಕೊಟ್ಟಂತೆ, ಅನುಜ್ಞೆಯನ್ನ ಕೊಟ್ಟಂತೆ ಅಂತ. ಸುಮ್ಮನೆ ಯಾರನ್ನಾದ್ರೂ ನಮ್ಮ ಹೊಟ್ಟೆಯ ಆಸೆಗೋಸ್ಕರವಾಗಿ, ನಾಲಿಗೆಯ ರುಚಿಗೋಸ್ಕರವಾಗಿ ಎಷ್ಟು ಸಾವಿರಾರು ಪ್ರಾಣಿಗಳನ್ನ ನೀವು ಕೊಂದು ತಿಂತೀರಿ, ಅಷ್ಟು ಸಾವಿರಾರು ಪ್ರಾಣಿಗಳು ವಿಷಸನ ಅನ್ನುವ ನರಕದಲ್ಲಿ ನಮ್ಮನ್ನ ಚಿತ್ರಹಿಂಸೆ ಮಾಡ್ಲಿಕ್ಕೆ, ಕೊಲ್ಲಿಕ್ಕೆ ಅಂತ ಕಾದಿರ್ತದೆ. ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ಇವ ಪಶುವಾಗಿ ಹುಟ್ಟುತ್ತಾನೆ, ಆ ಪಶುಗಳು ಮನುಷ್ಯರಾಗಿ ಹುಟ್ಟಿ ಇವನನ್ನ ಕೊಂದು ತಿಂತವೆ ಅನ್ನುವ ಮಾತು ಪ್ರಾಚೀನ ಬರ್ಹಿಗೆ ನಾರದರು ಉಪದೇಶ ಮಾಡ್ತಾರೆ. ಇದು ನನ್ನ ಮಾತಲ್ಲ. ಭೋಭೋ ಪ್ರಜಾಪತೆ ರಾಜನ್ ಪಶುನ್ ಪಶ್ಯ ತ್ವಯಾಧ್ವರೆ ಸಂಜ್ಞಾಪಿತಾನ್ ಜೀವಸಂಗಾನ್ ನಿರ್ಗಣೇನ ಸಹಸ್ರಶಃ. ಪ್ರಾಚೀನ ಬರ್ಹಿ ಅಂತ ಅವನಿಗೆ ಹೆಸರು ಬಂದದ್ದೇ ಅದಕ್ಕೆ. ಅವನಿಡೀ ಭೂಮಂಡಲದಲ್ಲಿ ಎಲ್ಲ ಕಡೆಯೂ ಕೂಡ ದರ್ಬೆಯನ್ನ ಹರಡಿ ಯಜ್ಞ ಮಾಡಿದ್ದಂತೆ. ಅವನು ಮಾಡಿದಷ್ಟು ಯಜ್ಞವನ್ನ ಯಾರೂ ಮಾಡಲಿಲ್ಲ ಲೋಕದಲ್ಲಿ. ಅವನು ನಾರದರು ಬಂದ ತಕ್ಷಣ ಕೇಳಿದ, ನಾರದರೇ, ನನ್ನಷ್ಟು ಯಜ್ಞ ಮಾಡದವರು ಯಾರೂ ಇಲ್ಲ ಲೋಕದಲ್ಲಿ, ಆದ್ದರಿಂದ ನನಗೆ ಮೋಕ್ಷವಾಗ್ತದಲ್ಲವೇ ಅಂತ ಕೇಳಿದ್ರೆ ನಾರದರವನನ್ನ ಬೈದು ತಲೆ ಎತ್ತಿ ನೋಡು ಅಂತಾರೆ. ತಲೆ ಎತ್ತಿ ನೋಡು, ಭೋಭೋ ಪ್ರಜಾಪತೆ ರಾಜನ್ ಪಶ್ಯಾನ್ ಪಶೂನ್ ತ್ವಯಾಧ್ವರೇ, ತಲೆ ಎತ್ತಿ ನೋಡು. ಅವನಿಗೆ ಜ್ಞಾನ ದೃಷ್ಟಿ ಕೊಟ್ರು. ಏನ್ ಸ್ವಾಮಿ ಬರೀ ಪಶುಗಳು ಕಾಣ್ತಿದೆಯಲ್ಲ ಅಂದಾವ. ನೀನು ಯಜ್ಞದಲ್ಲಿ ಕೊಂದ ಪಶುಗಳೆಲ್ಲ ಅಲ್ಲಿ ಕಾಯ್ತಾ ಇದೆಯೋ. ಸಂಜ್ಞಾಪಿತಾನ್ ಜೀವ ಸಂಘ ನಿರ್ಗಣೇನ ಸಹಸ್ರಶಃ. ನಿನ್ನನ್ನ ನೀನು ಯಾವಾಗ ಸತ್ತು ವಿಷಸನ ಅನ್ನುವ ನರಕಕ್ಕೆ ಬರ್ತಿ, ನಿನ್ನನ್ನ ಯಾವಾಗ ನಾವು ಕೊಂದು ಚಿತ್ರಹಿಂಸೆ ಕೊಡ್ತೇವೆ ಅಂತ ಅವೆಲ್ಲ ಕಾಯ್ತಾವೆ ನೋಡು. ಏತೆ ತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತೋ ವೈಶಸಂತವ ಸಂಪ್ರೇರಿತ ಅಥವಾ ಸಂಪೇರಿತಂ ಅಯಹ ಕೋಟೈಹಿ ಚಿಂದಂತಿ ಉತ್ಥಿತ ಮನ್ಯವಹ. ನಿನ್ನನ್ನ ನೆನೆದು ಕೋಪದಿಂದ ಕುದೀತಾ ಇದೆ ಅವು. ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಕಾಯ್ತಾ ಇವೆ. ನೀನು ಸಾಕು, ಸಾವಿರಾರು ಬಾರಿ ನಿನ್ನನ್ನು ಕೊಲ್ತವೆ. ನಿನ್ನ ಹೊಟ್ಟೆಪಾಡಿಗಾಗಿ, ನೀನು ನಿನಗೆ ಕೀರ್ತಿ ಬರಬೇಕು ಅನ್ನುವ ಕಾಮನೆಗೋಸ್ಕರವಾಗಿ ಎಷ್ಟು ಪ್ರಾಣಿಗಳನ್ನ ನಿರ್ದಯವಾಗಿ ಕೊಂದಿದ್ದಿ, ಅವೆಲ್ಲ ನಿನಗೋಸ್ಕರವಾಗಿ ಕಾಯ್ತಿವೆ ಅಂತ ನಾರದರೇ ಹೇಳ್ತಾರೆ ಪ್ರಾಚೀನ ಬರಹಿಗೆ. ಅದಾದ ಮೇಲೆ ನಾನು ಮಾಡಿದ್ದು ತಪ್ಪಾಯಿತು ಅಂತ ಕೇಳಿದ ಪುರಂಜನೋಪಖ್ಯಾನವನ್ನ ಅವನಿಗೆ ಹೇಳಿದ್ರು ಅನ್ನುವುದನ್ನು ಭಾಗವತದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಇಲ್ಲಿ ಅದಕ್ಕೋಸ್ಕರವಾಗಿ ಹೊಟ್ಟೆಪಾಡಿಗಾಗಿ ಮಾಡುವಂತಹ ಯಜ್ಞವನ್ನ ನಿಷೇಧಿಸಿದೆ. ಕೇವಲ ಲೋಕದ ದೃಷ್ಟಿಯಿಂದ, ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಮಾಡುವಂತ. ಹಾಗಾಗಿ ಯಜ್ಞ ಮಾಡಿದವರಿಬ್ಬರು ಇದ್ದಾರೆ. ಧರ್ಮರಾಜ ರಾಜಸೂಯಾಗವನ್ನು ಮಾಡಿದ. 13 ವರ್ಷ ಅವನಿಗೆ ಅವನ ಪ್ರಾರಬ್ಧಕ್ಕನುಗುಣವಾಗಿ ವನವಾಸ ಮತ್ತೆ ಅಜ್ಞಾತವಾಸ ಆದ್ಮೇಲೆ ಅವನು ಚಕ್ರವರ್ತಿಯಾಗಿ ಬೆಳೆದ. ನಭೂತೋನ ಭವಿಷ್ಯತಿ, ಧರ್ಮರಾಜ ಶಕೆ ಅಂತಲೇ ಒಂದು ಶಕೆಗೆ ಪ್ರವರ್ತಕನಾಗಿ ಅವ ಇಳಿದ. ಅದೇ ದುರ್ಯೋಧನ ಪೌಂಡರೀಕ ಯಾಗವನ್ನು ಮಾಡಿದ. ಅವ ಮಾಡಿದ ಪುಂಡರೀಕ ಯಾಗಕ್ಕೆ ಒಂದೇ ವರ್ಷದಲ್ಲಿ ಸಪುತ್ರ ಮಿತ್ರ ಬಾಂಧವ ವಿನಾಶನಾಶಿ ಅಸ್ಯಸಿ, ಒಂದೇ ವರ್ಷದಲ್ಲಿ ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಸಹಿತವಾಗಿ ನಾಶವಾಗಿ ಹೋದ.
ಅದರಿಂದ ವಿಷ್ಣು ದ್ವೇಷಿಯಾದವ ಮಾಡುವಂತ ಯಜ್ಞಕ್ಕೆ ಯಾವತ್ತೂ ಕೂಡ ಸತ್ಫಲ ದೊರೆಯುವುದಿಲ್ಲ. ಭಗವಂತನ ಭಕ್ತರಾದವರು ಮಾಡುವ ಯಾಗಕ್ಕೆ ಮಾತ್ರ ಸತ್ಫಲ ದೊರೆಯುತ್ತೆ ಎನ್ನುವುದನ್ನ ಇಲ್ಲಿ ಹೇಳುತ್ತಾರೆ. ಅದಕ್ಕೆ ರಣಯಜ್ಞ ಅನ್ನುವುದು ಕ್ಷತ್ರಿಯರಿಗೆ ವಿಶಿಷ್ಟವಾದ ಯಜ್ಞ ಅಂತ ಹೇಳ್ತಾ, ರಣಯಜ್ಞದಲ್ಲಿ ಯಾರು ಸತ್ತರೂ ಕೂಡ, ಯಜ್ಞದಲ್ಲಿ ಸಾಯುವವರು ಯಾರಿದ್ದಾರೆ ಅವರು ಯಾರು ಸತ್ತರೂ ಕೂಡ ಅವರಿಗೆ ಕ್ಷಣಕಾಲವಾದರೂ ಕೂಡ ಸ್ವರ್ಗ ಸಿಗ್ತದೆ ಅಂತ. ದುರ್ಯೋಧನ ಅವ ಭೀಮಸೇನ್ ದೇವರ ಕೈಯಲ್ಲಿ ಸತ್ತಿದ್ದರಿಂದ ಅವನಿಗೆ ಸಾಂಕಲ್ಪಿಕ ಸ್ವರ್ಗ ಅಂತ ಒಂದು ವೀರ ಸ್ವರ್ಗ ಸಿಕ್ಕಿತು. ಇದನ್ನೇ ಧರ್ಮರಾಜ ಹೋಗಿ ನೋಡಿದ ಸ್ವರ್ಗಾರೋಹಣ ಪರ್ವದಲ್ಲಿ ನಾವು ಅದನ್ನು ನೋಡುತ್ತೇವೆ. ಕ್ಷಣಕಾಲ ಇದ್ದ, ಆಮೇಲೆ ಬಂದ ತಮಸಿಗೆ ಹೋದ, ಅದು ಪ್ರಶ್ನೆ ಬೇರೆ. ಯಾರ್ಯಾರು ದುರ್ಯೋಧನನ ಪರವಾಗಿ ಹೊಡೆದಾಡಿ ಸತ್ತರು ಅಯೋಗ್ಯರಾದವರು ಅವರಿಗೆಲ್ಲರಿಗೂ ಸಾಂಕಲ್ಪಿಕ ಸ್ವರ್ಗ ಮಾಡುವಂತವರು ಸಾಂಕಲ್ಪಿಕ ಸ್ವರ್ಗ ಅಂತ, ಆ ಸಾಂಕಲ್ಪಿಕ ಸ್ವರ್ಗ ಸಿಕ್ಕಿತು ಅವರಿಗೆಲ್ಲ. ಅವರೆಲ್ಲ ಕ್ಷಣಕಾಲ ಅಲ್ಲಿದ್ದು ಅದಾದ್ಮೇಲೆ ಅವರವರೆಲ್ಲ ಲೋಕಕ್ಕೆ ಹೋದ್ರು. ಅದೇ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅವರೆಲ್ಲ ಯಾರು ದುರ್ಯೋಧನನ ಪರವಾಗಿ ನಿಂತಿದ್ರು ಕೂಡ ಮಾನಸಿಕವಾಗಿ ಪಾಂಡವರಿಗೆ ಹಿತವಾಗಲಿ ಅಂತ ಬಯಸಿ ಯುದ್ಧವನ್ನು ಮಾಡಿದ್ರು, ಅವರಿಗೆಲ್ಲ ದೇವೇಂದ್ರನ ಲೋಕದಲ್ಲಿರುವಂತ ಸ್ವರ್ಗ ಸಿಕ್ಕಿತು. ದೇವೇಂದ್ರನ ಲೋಕದಲ್ಲಿರುವ ಸ್ವರ್ಗ ಬೇರೆ, ಅಯೋಗ್ಯರು ಹೋಗುವಂತ ಸ್ವರ್ಗಗಳು ಬೇರೆ ಇದೆ. ಅಯೋಗ್ಯರು ಹೋಗುವಂತ ಸ್ವರ್ಗಕ್ಕೆ ಸಾಂಕಲ್ಪಿಕ ಸ್ವರ್ಗ ಅಂತ ಕರೀತಾರೆ, ವೀರ ಸ್ವರ್ಗ ಅಂತ. ಯೋಗ್ಯರಾದವರು ಹೋಗುವಂತ ಸ್ವರ್ಗಕ್ಕೆ ದೇವೇಂದ್ರನ ಅಧೀನದಲ್ಲಿರುವ ಸ್ವರ್ಗ ಅಂತ. ಪಾಂಡವರ ಜೊತೆಯಲ್ಲಿ ನಿಂತು ಯಾರ್ಯಾರು ಯುದ್ಧ ಮಾಡಿದ್ರು ಅವರೆಲ್ಲರೂ ಕೂಡ ದೇವೇಂದ್ರನ ಅಧೀನದಲ್ಲಿರುವಂತಹ ಸ್ವರ್ಗಲೋಕಕ್ಕೆ ಹೋದರು. ಮಿಕ್ಕವರೆಲ್ಲರೂ ಕೂಡ ಯಾರು ಅಯೋಗ್ಯರಾಗಿದ್ದವರೆಲ್ಲ ಸಾಂಕಲ್ಪಿಕ ಇದು ಸ್ವರ್ಗ ಅನ್ನುವಂತ ಸ್ವರ್ಗದಲ್ಲಿ ಹೋಗಿ ತದನಂತರದಲ್ಲಿ ಅವರವರ ಗತಿಗೆ ಹೋದರು ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ರಣಯಜ್ಞಕ್ಕೆ ಪೂರಕವಾಗಿರುವಂತ ರಾಜಸೂಯ ಮತ್ತೆ ಅಶ್ವಮೇಧ ಯಾಗಾದಿಗಳು ಅಂತ ಏನು ಹೇಳ್ತಾರೆ, ಇವೆಲ್ಲ ಯಜ್ಞಗಳು ಕೂಡ ಕ್ಷತ್ರಿಯನಾದವನಿಗೆ ಅವಶ್ಯವಾದ ಕರ್ತವ್ಯ, ಅವನ ಮುಖ್ಯ ಧರ್ಮ ಅನ್ನುವುದನ್ನ ಇಲ್ಲಿ ಧರ್ಮರಾಜ ಯಕ್ಷ ಪ್ರಶ್ನೆಯಲ್ಲಿ ಯಮಧರ್ಮರಾಜನಿಗೆ ಹೇಳಿದ ಅನ್ನುವುದನ್ನು ನೋಡುತ್ತೇವೆ. ಅದು 14ನೇ ಪ್ರಶ್ನೆ. 15ನೇ ಪ್ರಶ್ನೆಯನ್ನ ಕೇಳ್ತಾರೆ. ಕಶ್ಚೈಷಾಂ ಮಾನುಷೋಭಾವ, ಕ್ಷತ್ರಿಯರಿಗೆ ಮಾನವ ಸಹಜವಾದ ದೌರ್ಬಲ್ಯ ಯಾವುದು ಇರಬಾರದು ಅಂತ ಕೇಳ್ತಾರೆ. ಮನುಷ್ಯನಿಗೆ ಸಹಜವಾಗಿರುವಂತ ಒಂದು ದೌರ್ಬಲ್ಯ ಇದೆ, ಕ್ಷತ್ರಿಯನಿಗೆ ಯಾವ್ದು ಇರಬಾರದು. ಭಯಾಂ ವೈ ಮಾನುಷೋಭಾವ ಅಂತ ಉತ್ತರ ಕೊಟ್ಟ ಧರ್ಮರಾಜ. ಕ್ಷತ್ರಿಯರಿಗೆ ಭಯ ಅನ್ನುವುದಿರಬಾರದಂತೆ. ಕ್ಷತ್ರಿಯರಿಗೆ ಭಯ ಅಂತನ್ನುವುದಿದ್ರೆ ಅವನು ಕ್ಷತ್ರಿಯನಾಗಿರುವುದಕ್ಕೆ ನಾಲಾಯಕ್ಕು ಅಂತ ಅರ್ಥ. ಅದಕ್ಕೆ ಆಹಾರ ನಿದ್ರಾ ಭಯ ಮೈಥುನಾಮಿ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಆಹಾರವನ್ನ ಉಣ್ಣುವುದು, ನಿದ್ರೆಯನ್ನ ಮಾಡುವುದು, ತನ್ನ ಸಂಗಾತಿಯ ಜೊತೆಯಲ್ಲಿ ರತಿ ಕ್ರೀಡಾದಿಗಳಲ್ಲಿ ಪಾಲ್ಗೊಳ್ಳುವುದು, ಮತ್ತೆ ಭಯ, ಇವೆಲ್ಲ ಸಾಮಾನ್ಯವಾಗಿ ಪಶುಗಳಿಗೂ ಮತ್ತೆ ನರರಿಗೂ, ಮನುಷ್ಯರಿಗೂ ಇರ್ತದೆ. ಪಶುಗಳು ಮತ್ತೆ ನರರು ಇವೆಲ್ಲದರಲ್ಲಿ ಸಾಮಾನ್ಯರು, ಸಮಾನ ಕಕ್ಷೆಯಲ್ಲಿರುವವರು ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಆದರೆ ಕ್ಷತ್ರಿಯ ಕುಲದವರಿಗೆ ಯಾವತ್ತೂ ಕೂಡ ಭಯ ಅನ್ನುವುದಿರಬಾರ್ದು, ನಿರ್ಭಯವಾಗಿರಬೇಕು ಅಂತ. ಅವನಿಗೆ ನಿರ್ಭಯತ್ವ ಅನ್ನುವುದು ಗುಣ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಬೇರೆಯವರೆಲ್ಲರೂ ಕೂಡ ಭಯಪಟ್ಟರೆ ಪಟ್ಲಿ, ಅದರ ಒಬ್ಬ ಯೋಧನಾದವ, ಯುದ್ಧಕ್ಕೆ ಹೋದವ, ಅವನು ಭಯಪಟ್ಟುಕೊಂಡು ಯುದ್ಧದಿಂದ ಪಲಾಯನ ಮಾಡಿಬಿಟ್ರೆ ಉತ್ತರ ಕುಮಾರ ಪಲಾಯನ ಮಾಡದಂತೆ. ಅದಕ್ಕೆ ಯಾರು ಯುದ್ಧರಂಗದಲ್ಲಿ ಪಲಾಯನ ಮಾಡುತ್ತಾರೆ ಅವನನ್ನ ಪ್ರತ್ಯೇಕವಾಗಿರ್ತಕ್ಕಂಥ ನರಕ ಇದೆ, ಆ ನರಕದಲ್ಲಿ ಹಾಕಿ ಅವನನ್ನ ಸುಡಿಸಿ ಬಿಡ್ತಾರೆ, ವಾಪಸ್ ತಿರುಗ ಬರುವುದಿಲ್ಲ. ನಿತ್ಯ ನರಕಗಳೆಲ್ಲ ಅದೊಂದು ನರಕ ಅಂತ. ಜಗತ್ತನ್ನ ರಕ್ಷಣೆ ಮಾಡುವ, ರಾಜ್ಯವನ್ನ ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟರೆ ತನ್ನ ಜೀವವನ್ನ ಉಳಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವ ಓಡು ಹೋದರೆ, ನಮ್ಮ ಕುಂತಿದೇವಿ ವಿದುಲೆ ಎನ್ನುವಂತಹ ಒಬ್ಬ ಮಹಾಸ್ತ್ರೀಯ ಕಥೆಯನ್ನ ಹೇಳುತ್ತಾಳೆ. ಕೃಷ್ಣನಿಗೆ ಹೇಳಿ, ನನ್ನ ಮಗನಾದ ಧರ್ಮರಾಜನಿಗೆ ಇದನ್ನ ಹೇಳಿಬಿಡು ಅಂತ. ವಿದುಲೋಪಖ್ಯಾನ ಅಂತ ಉದ್ಯೋಗ ಪರ್ವದಲ್ಲಿ ಬರುವ ಒಂದು ದೊಡ್ಡ ಕತೆ. ಅದರಲ್ಲೊಬ್ಬ ಸುದ್ಯುಮ್ನ ಅಂತ ಒಬ್ಬ ರಾಜ, ಅವನಿಗೆ ನಾಮಾಂತರಗಳು ಬೇಕಾದಷ್ಟಿವೆ. ಅವನನ್ನ ಸುಧನ್ವ ಅಂತಲೂ ಕರೀತಾರೆ ಬೇರೆ ಪುರಾಣಗಳಲ್ಲಿ. ಇರ್ಲಿ, ಅವನು ಯುದ್ಧಕ್ಕೆ ಹೋಗಿದ್ದವ, ಯುದ್ಧದಲ್ಲಿ ಶತ್ರುಗಳ ಜೊತೆಯಲ್ಲಿ ಹೋರಾಡುತ್ತಾ ಅವನಿಗೆ ಹೋರಾಡ್ಲಿಕ್ಕೆ ಆಗಲ್ಲ ಅಂತ ಓಡಿ ಬಂದ್ಬಿಡ್ತಾನೆ ಮನೆಗೆ. ಅವನು ತಾನು ತನ್ನ ಗುಪ್ತದ್ವಾರದಲ್ಲಿ, ಯಾವ ಗುಪ್ತದ್ವಾರ ಇರ್ತದೆ ಯಾರಿಗೂ ಗೊತ್ತಾಗದೆ ಇರ್ಬೋದು, ಆ ದ್ವಾರದ ಮುಖೇನವಾಗಿ ಬಂದು ಅರಮನೆಯೆಲ್ಲವ ಮಲಗಿದ್ದ. ಅವ ಬಂದು ಮಲಗಿದ್ದಾನೆ ಅಂತ ಗೊತ್ತಾಗ್ತದೆ. ವಿದುಲೆ ಅವಳಲ್ಲಿ ಹೋಗ್ತಾಳೆ. ಅವಳು ನೋಡಿದ ಮೇಲೆ ಅಮ್ಮ ಬಂದು ಅಂತ ಎದ್ದು ಕೂತು, ನೋಡಮ್ಮ ಶತ್ರುಗಳೆಲ್ಲ ನನ್ನ ಮೈಯನ್ನು ಹೆಂಗ್ ಹೊಡೆದಿದ್ದಾರೆ, ಎಲ್ಲ ಕಡೆಯೂ ಕೂಡ ಚರ್ಮ ಕಿತ್ತು ಬಂದಿದೆ, ರಕ್ತ ಸುರಿತಾ ಇದೆ, ಹೆಂಗೋ ನಿನ್ನ ನೋಡಬೇಕು ಅನ್ನುವ ಮನಸ್ಸಾಯಿತು, ಓಡಿ ಬಂದೆ ಅಂತ ಹಿಂಗೇನು ಹೇಳಿದ. ನಮ್ಮಮ್ಮ ನನಗೆ ಸಂತೋಷ ಪಟ್ಟು, ಒಳ್ಳೆ ಕೆಲಸ ಮಾಡಿದೆ ಮಗನೇ, ತಿರುಗಿ ಯುದ್ಧಕ್ಕೆ ಹೋಗಬೇಡ, ಹೋದ್ರು ಹೋಗ್ಲಿ ರಾಜ್ಯ, ನೀನ್ ಜೀವಂತವಾಗಿದ್ರೆ ಸರಿ, ನನಗೊಬ್ಬನೇ ಮಗ ನೀನಿರುವುದು, ನಾನು ನಿನ್ನ ನೋಡ್ಕೋತೇನೆ ಅಂತ ಏನೋ ಸಮಾಧಾನ ಮಾಡ್ತಾಳೆ ಅಂತ ಅವಂದ್ಕೊಂಡಿದ್ರೆ ಅವನನ್ನ ಬಾಯಿಗೆ ಬಂದಂಗೆ ಬೈದು ಬಿಡ್ತಾಳೆ ವಿದುಲೆ. ನಾನು ನಿನ್ನನ್ನ ಹೆತ್ತದ್ದು ನೀನು ರಾಷ್ಟ್ರ ರಕ್ಷಣೆ ಮಾಡುವಾಗ
ರಣರಂಗದಲ್ಲಿ ಸಾಯಿಲಿ ಅಂತಲೇ ಹೊರತು ಓಡಿ ಬಂದು ಬದುಕಲಿ ಅಂತ ಅರ್ಥ ಅಲ್ಲ ಅಂತ ಅವಳು ಅದನ್ನ ಹೇಳ್ತಾಳೆ. ಶೂರನಾದವನು ಶೂರೋಹಿ ಕಾಮಂ ಮನ್ಯುಭಾವಂ ಆವಿಷ್ಟೋ ಯುದ್ಧತೆ ವೃಷಂ ಹನ್ಯಮಾನಾನಿ ಗಾತ್ರಾಣಿ ಪರೈಹಿ ನೈವಾವ ಬುದ್ಧತೆ. ಕ್ಷತ್ರಿಯನಾದವನಿಗೆ ಕೋಪ ಇರಬೇಕು, ಸಾತ್ವಿಕವಾದ ಕೋಪ. ಆ ಕೋಪದಿಂದ ಅವ ಧೈರ್ಯವಾಗಿ ವೇಗದಿಂದ ಹೋರಾಡ್ತಾ ಶತ್ರುಗಳು ಮೈಗೆ ಬಡಿಯುವಂತಹ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಿದರೆ ಅದರಲ್ಲಿ ಸುರಿಯುವಂತ ರಕ್ತವನ್ನು ಕೂಡ ಲೆಕ್ಕಿಸದೆ ಇಲ್ಲ ಹೋರಾಡಿ ಜಯಗಳಿಸಬೇಕು, ಇಲ್ಲ ಪ್ರಾಣ ಬಿಡಬೇಕು. ಅವಳ ಮಾತು ನೋಡ್ರಿ, ಯದಸ್ಯ ರುದಿರಂ ಗಾತ್ರಂ ಆಹವೇ ಸಂಪ್ರವರ್ತತೆ ಸಹತೇನೈವ ಸ್ರಾವೇಣ ಸರ್ವ ಪಾಪೈ ಪ್ರಮುಚ್ಯತೆ. ಕ್ಷತ್ರಿಯನ ಮೈಯಿಂದ ಹರಿಯುವಂತ ರಕ್ತ ಬರೀ ರಕ್ತ ಅಲ್ಲ, ಅವನ ಪಾಪವೂ ರಕ್ತದಲ್ಲಿ ಹರಿದು ಹೋಗ್ತದೆ ಅಂತಳವಳು. ಕ್ಷತ್ರಿಯನಾದವ ಯುದ್ಧಕ್ಕೆ ಅಂತ ಹೋಗಿ ರಾಷ್ಟ್ರ ರಕ್ಷಣೆಗೆ ಅಂತ ನಿಂತಾಗ ತನ್ನ ರಾಷ್ಟ್ರವನ್ನ ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಎಷ್ಟು ರಕ್ತವನ್ನ ಸುರಿಸ್ತಾನೆ, ಆ ರಕ್ತದೊಂದಿಗೆ ಅವನ ಪಾಪಗಳೆಲ್ಲವೂ ಹೋಗುತ್ತದೆ. ಅಷ್ಟೇ ಅಲ್ಲ, ಅವನಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ನಾವು ಮೊನ್ನೆ ನೋಡ್ತಾ ಇದ್ವಿ, ಯೋಗ ಮಾರ್ಗದಲ್ಲಿ ಬ್ರಹ್ಮರಂಧ್ರವನ್ನ ಭೇದಿಸಿಕೊಂಡು ಹೊರಟಂತ ಯೋಗಿಯಾದವನಿಗೆ ಹೇಗೆ ಪುನರ್ಜನ್ಮ ಇಲ್ಲವೋ, ದೇಶದ ರಕ್ಷಣೆಗೆ ಅಂತ ಶತ್ರುಗಳ ಜೊತೆಯಲ್ಲಿ ಹೋರಾಡ್ತಾ ಶತ್ರುಗಳು ಬಿಟ್ಟಂತಹ ಆಯುಧಕ್ಕೆ ಎದೆ ಕೊಟ್ಟು ಪ್ರಾಣ ಬಿಡ್ತಾನಲ್ಲ, ವೀರ ಸರ್ಗವನ್ನ ಪಡಿತಾನೆ, ವೀರ ಸ್ವರ್ಗವನ್ನ ರಾಷ್ಟ್ರದ ರಕ್ಷಣೆಗೋಸ್ಕರವಾಗ ಆ ಸೈನಿಕನಿಗೂ ಪುನರ್ಜನ್ಮ ಇಲ್ಲ ಅಂತ ಇದನ್ನ ಅವಳು ಹೇಳ್ತಾಳೆ. ಸಹತೇನೈವ ಸ್ರಾವೇಣ ಸರ್ವ ಪಾಪೈ ಪ್ರಮುಚ್ಯತೆ. ಕ್ಷತ್ರಿಯನಾದವನಿಗೆ ಇಂಥ ಸಾವು ಬರಬಾರದು. ಅಧರ್ಮ ಕ್ಷತ್ರಿಯ ಶೇಷ ಯಕ್ಷಯ್ಯ ಮರಣಂ ಭವೇತ್ ವಿಸೃಜನ್ ಶ್ಲೇಷ್ಮ ಮೂತ್ರಾಣಿ ಕೃಪಣಂ ಪರಿವೇದಯನ್. ಅದಕ್ಕೆ ರಣೇಶು ಕದನಂಕೃತ್ವ ಜ್ಞಾತಿಭಿ ಪರಿವಾರಿತಃ ತೀಕ್ಷ್ಣೈಃ ಶಸ್ತ್ರೈಃ ಅಭಿಕ್ಲಿಷ್ಟಃ ಕ್ಷತ್ರಿಯೋ ಮೃತ್ಯುಮರ್ಹತಿ ಅಂತ ಅವಳು. ಹಾಸಿಗೆ ಹಿಡಿದು ಕಷ್ಟದಿಂದ ಕೆಮ್ತ ಮಲಮೂತ್ರವನ್ನ ವಿಸರ್ಜನೆ ಮಾಡಿಕೊಂಡು ದೈನ್ಯದಿಂದ ಅಳುತ್ತಾ ಆಮೇಲೆ ರೋಗಗಳಿಗೆ ತುತ್ತಾಗಿ ಏಳ್ಲಿಕ್ಕಾಗದೆ ಬೆಡ್ ರಿಡನ್ ಆಗಿ ಹೀಗೆಲ್ಲ ಸಾಯುವಂಥದ್ದು ಕ್ಷತ್ರಿಯನಿಗೆ ಧರ್ಮ ಅಲ್ಲ. ಆ ಸಾವು ಕ್ಷತ್ರಿಯನಿಗೆ ಬರಬಾರದು. ಕ್ಷತ್ರಿಯನಾದವನು ಹೋರಾಡುತ್ತಾ ರಣರಂಗದಲ್ಲೇ ಸಾಯಬೇಕು. ಅವನು ಗಾಯಗೊಂಡು ಮರಣವನ್ನಪ್ಪಿದರೆ ಅವನ ತಾಯಿಗೆ ಅದರಿಂದ ಆಗುವಂತ ಸಂತೋಷ ಇನ್ಯಾವುದರಿಂದಲೂ ಆಗುವುದಿಲ್ಲ. ನಾಚಿಕೆ ಆಗಲ್ಲ ನಿನಗೆ? ನಿನ್ನನ್ನು ನಂಬಿ ಜನ ಎಲ್ಲರೂ ಕೂಡ ನಿನಗೆ ರಾಜ್ಯವನ್ನ ಆಳುವಂತ ಅಧಿಕಾರವನ್ನ ಕೊಟ್ಟರೆ ಎಲ್ಲ ನಿನ್ನ ಜೊತೆಯಲ್ಲಿರುವಂತ ಸೇವಕರನ್ನೆಲ್ಲ ಹೋರಾಡ್ಲಿಕ್ಕೆ ಅಂತ ಬಿಟ್ಟು ಅವರೆಲ್ಲ ಹೋರಾಡ್ಲಿ ಸಾಯ್ಲಿ ಅಂತ ದುರ್ಯೋಧನ ಮಾಡಿದಂಗೆ ಎಲ್ಲರನ್ನ ಹೋರಾಡಿ ಸಾಯಿರಿ ಮಕ್ಕಳಿರ ಅಂತ ಬಿಟ್ಟು ನೀನೊಬ್ಬನೇ ನಿನ್ನನ್ನು ಉಳಿಸಿಕೊಂಡು ಬಂದಿದ್ದೀಯಲ್ಲ. ದುರ್ಯೋಧನ ಮಾಡಿದ್ದದೇ ಕೆಲಸವೇ. ತನ್ನ ಬಂಧು ಬಾಂಧವರನ್ನೆಲ್ಲರನ್ನು ಬಲಿಕೊಟ್ಟು ಕರ್ಣನನ್ನ ಬಲಿಕೊಟ್ಟು ಏನು ತುಂಬಾ ಪ್ರಾಣ ಸ್ನೇಹಿತ ಅಂತ ಲೋಕದ ದೃಷ್ಟಿಯಲ್ಲಿ ನಂಬಿಸಿದ್ದವನನ್ನ ತಾನು ಹೋಗಿ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕೂತಿದ್ದ, ಭೀಮೆಯಲ್ಲಿ ಬಂದು ಕೊಂದು ಬಿಡುತ್ತಾನು ಅಂತ ಜಪವನ್ನ ಮಾಡಿ ಮತ್ತೆ ನಾನು ಅದು ಜಲಸ್ತಂಭನ ಮಂತ್ರವನ್ನ ಚೆನ್ನಾಗಿ ಉಪಯೋಗಿಸಿಕೊಂಡು ನಾನು ಮೃತ್ಯುಂಜಯತ್ವವನ್ನು ಪಡೆಯುತ್ತೇನೆ ಅಂತ ಯುದ್ಧದಿಂದ ಓಡಿ ಹೋಗಿ ಅವಿತು ಕೂತಿದ್ದಂಥವನನ್ನ ಭೀಮ ಬೈದೆಬ್ಬಿಸ್ತಾನೆ ಮೇಲ್ಗಡೆಗೆ. ಇಂಥ ಬದುಕಿ ಪ್ರಯೋಜನ ಏನು? ಕಡೆಗವನು ಹೇಳಿದ, ನೀವೇ ಇಟ್ಕೊಳ್ಳಿ ಪರವಾಗಿಲ್ಲ, ನಾನೆಲ್ಲ ಇಂಥವ್ರನ್ನೆಲ್ಲ ಕಳ್ಕೊಂಡು ಆ ರಾಜ್ಯ ನಾನು ಯಾಕೆ ಆಡ್ಲಿ, ನೀವೇ ಇಟ್ಕೊಳ್ಳಿ ಅಂತ ಏನೋ ದಾನ ಕೊಟ್ಟಂಗೆ. ಅದಕ್ಕೆ ಭೀಮ ಹೇಳಿದ, ನಾವು ದಾನ ತೆಗೆದುಕೊಳ್ಳುವವರಲ್ಲ ಕ್ಷತ್ರಿಯರು, ನಿನ್ನನ್ನ ಕೊಂದೇ ನಾವು ಆಮೇಲೆ ರಾಜ್ಯ ಬಾಳುತ್ತೇವೆ, ಅಲ್ಲಿವರೆಗೂ ನಾವು ರಾಜ್ಯ ಬಾಳುವುದಿಲ್ಲ, ನೀನಿಗೆ ಎದ್ದು ಬರ್ತೀಯೋ ಇಲ್ಲವೋ ಅಂತ ಭೀಮಸೇನ ದೇವರು ಕರೆದ ಮೇಲೆ ಅವ ಎದ್ದು ಬಂದ. ಯುದ್ಧವಾಯಿತವೆಲ್ಲ ಮಹಾಭಾರತದಲ್ಲಿ ನಾವು ನೋಡ್ತೇವೆ. ಪ್ರಶ್ನೆ ಅದು. ಇದಕ್ಕೆ ದುರ್ಯೋಧನಂತಹ ಪರಮ ಪಾಪಿಯಾದವ ಯಾರು ಸಾಯಲಿ ಪರವಾಗಿಲ್ಲ, ನಾನೊಬ್ಬ ಉಳಿದ್ರೆ ಸಾಕು ಅನ್ನುವಂತಹ ಅಯೋಗ್ಯ ಕ್ಷತ್ರಿಯರಾದವರಲ್ಲ ಅಂಥವರು ಯಾರು ಇರ್ತಾರೆ ಅವರು ಅಧಮಲೋಕವನ್ನ ಅಂಧ ತಮಸ್ಸನ್ನು ಪಡೀತಾರೆ ಅಂತ ಈ ಮಾತನ್ನ ಬಳವಟ್ಟೆ ಹೇಳಿದ್ರು. ಅಧರ್ಮ ಕ್ಷತ್ರಿಯ ಶೇಷ ಯತ್ ಶಯ್ಯಾ ಮರಣಂ ಭವೇತ್. ಹಾಸಿಗೆಯಲ್ಲಿ ಮಲಗಿ ಸಾಯಬಾರದು. ಅದಕ್ಕೆ ನೋಡಿ ಶರಶಯ್ಯಲ್ಲಿ ಮಲಗಬೇಕು. ಭೀಷ್ಮಾಚಾರ್ಯರು ಉತ್ತರಾಯಣ ಬರುವುದಕ್ಕೆ ಕಾಯುವುದು ಅನ್ನೋದೊಂದು ನೆಪ. ದುರ್ಯೋಧನನಂತಹ ಅಯೋಗ್ಯನ ಜೊತೆಯಲ್ಲಿ ಕಾಲ ಕಳೆದದ್ದಕ್ಕೆ, ಅವನ ಉಪ್ಪನ್ನ ತಿಂದದ್ದಕ್ಕೆ, ಪಾಂಡವರಂತ ಮಹಾನುಭಾವರಿಗೆ ದ್ರೋಹವನ್ನು ಎಸಗಿದ್ದಕ್ಕೆ ಏನು ಪಾಪ ಅನುಭವಿಸಬೇಕು ಅವೆಲ್ಲವನ್ನ ಅನುಭವಿಸೇ ತಿರುತ್ತೇನೆ ಅಂತ ಹೇಳಿ ಶರಶಯ್ಯ ಮೇಲೆ ಒಂದು ತೊಟ್ಟು ರಕ್ತವಿಲ್ಲದೆ ಮೈಯಲ್ಲಿ ಯಾವ ರೀತಿಯಾದ ಚೈತನ್ಯವೂ ಇಲ್ಲದೆ ಹಾಗೆ ಮಲಗಿದ್ರು ನೋಡ್ರಿ. ಪರಿಪೂರ್ಣವಾಗಿರ್ತಕ್ಕಂತಹ ಪಾಪಗಳೆಲ್ಲವೂ ಸ್ರವಿಸಿ ಹೋದ ಮೇಲೆ ಧರ್ಮರಾಜನಿಗೆಲ್ಲವನ್ನು ಉಪದೇಶ ಮಾಡಿದ ಮೇಲೆ ಕೃಷ್ಣ ಪರಮಾತ್ಮನನ್ನ ನೋಡುತ್ತಾ 3 ರೂಪಗಳಲ್ಲಿ ಭಗವಂತ ಕೂತಿದ್ದ. ಏನು ಭಾಗ್ಯ ಮಾಡಿದ್ದಾರೆ! 3 ರೂಪ. ಒಂದು ಪರಶುರಾಮ ದೇವರು, ವೇದವ್ಯಾಸ ದೇವರು, ಯಾದವ ಕೃಷ್ಣ, 3 ರೂಪದಲ್ಲಿ ಭಗವಂತ ಅವರಿಗೆ ದರ್ಶನ ಕೊಟ್ಟ. ವಿಷ್ಣು ಸಹಸ್ರನಾಮವನ್ನು ಹೇಳಿ ಎಲ್ಲ ಆದ ಮೇಲೂ ಕೂಡ ಅವರಿಗಿನ್ನೂ ಕೂಡ ಜನ್ಮ ಕರ್ಮ ಹರಿಯುವಂತಹ ಯೋಗ ಬಂದಿಲ್ಲ. ಆದ್ದರಿಂದ
ತಮ್ಮ ವಸುರೂಪದ ಚಿಂತನೆ ಬಂತು, ತಮ್ಮ ಮೂಲ ರೂಪದ ಚಿಂತನೆ ಬಂತು. ಮರಣ ಕಾಲದಲ್ಲಿ ಭಗವಂತನನ್ನು ನೋಡ್ತಾ ಇದ್ದಾರೆ, ಭಗವಂತನ ಗಾನ ಮಾಡ್ತಾ ಇದ್ದಾರೆ, ಭಗವಂತನ ಸ್ತೋತ್ರ ಹೇಳ್ತಾ ಇದ್ದಾರೆ. ಆದರೂ ಸಾಯುವ ಕಾಲದಲ್ಲಿ ಜನ್ಮಲಾಭ ಪರಂ ಪುಂಸಾಮಂತೆ ನಾರಾಯಣ ಸ್ಮೃತಿ ಬರಲಿಲ್ಲ ಅವರಿಗೆ. ತಮ್ಮ ಮೂಲ ರೂಪದ ಯೋಚನೆ ಬಂತಂತೆ. ಅದಕ್ಕೆ ವಸುರೂಪಕ್ಕೆ ಹೋದ್ರು ಅಂತ. ಭೀಷ್ಮಾಚಾರ್ಯರಂಥವರಿಗೇ ಮರಣ ಕಾಲದಲ್ಲಿ ಭಗವಂತನ ರೂಪ ಕಣ್ಣೆದುರುಗಡೆ ಇದ್ರು ಅವರಿಗೆ ಭಗವಂತನ ರೂಪದ ಚಿಂತನೆ ಬರಲಿಲ್ಲ ಅಂದ್ರೆ ನಮ್ಮಂತವ್ರ ಕತೆ ಹೇಳ್ರಿ. ನಾವು ಯಾವಾಗಲೂ ಒಂದ್ಸತಿ ದೇವರ ಹತ್ರಕ್ಕೆ ಹೋಗುವವರು, ಬರೀ ಗುರುವಾರ ಮಾತ್ರ ರಾಯರ ಮಠಕ್ಕೆ ಬರುವವರು. ನಮ್ಮ ಕತೆ ಏನು? ಅವ್ರು 800 ವರ್ಷಗಳ ಕಾಲ ಕಷ್ಟ ನಿಷ್ಠುರ ನೈಷ್ಠಿಕವಾದ ಬ್ರಹ್ಮಚರ್ಯ ವ್ರತವನ್ನ ಚೆನ್ನಾಗಿ ಆಚರಣೆ ಮಾಡಿ, ಒಂದು ರಾಜ್ಯಕ್ಕೋಸ್ಕರವಾಗಿ ತನ್ನ ತನು ಮನ ಧನವನ್ನೆಲ್ಲ ನಿಜವಾದ ಅರ್ಥದಲ್ಲಿ ತ್ಯಾಗ ಮಾಡಿ, ತನ್ನ ರಾಜ್ಯ ಸುರಕ್ಷಿತವಾಗಿದೆ ಅಂತ ತನಗೆ ಅದು ಅನುಭವಕ್ಕೆ ಬರುವವರೆಗೂ ನಾನು ದೇಹವನ್ನ ಬಿಡುವುದಿಲ್ಲ ಅಂತ ತಂದೆಗೆ ಮಾತು ಕೊಟ್ಟು ಕನಕ ಕಲಶಧ್ವಜರಾಗಿ ಈ ಒಂದು ದಿನಕ್ಕೆ 10,000 ಜನರಿಗೆ ಕಮ್ಮಿ ಇಲ್ಲದಂತೆ ಪಾಂಡವರಲ್ಲಿರುವಂತಹ ಸೈನಿಕರ ಶಿರವನ್ನ ತರೆದು 10 ದಿನಗಳ ಕಾಲ ಯುದ್ಧದಲ್ಲಿ ನ ಭೂತೋನ ಭವಿಷ್ಯತೆ ಎನ್ನುವ ರೀತಿಯಲ್ಲಿ ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಯುದ್ಧವನ್ನ ಮಾಡಿ ಶಸ್ತ್ರವನ್ನ ಹಿಡಿಯುವುದಿಲ್ಲ ಅಂತ ಲೋಕದ ದೃಷ್ಟಿಯಲ್ಲಿ ಪ್ರತಿಜ್ಞೆ ಮಾಡಿದ್ದಂತ ಭಗವಂತನಿಗೆ ಶಸ್ತ್ರವನ್ನು ಹಿಡಿದರು. ಸ್ಮರತಃ ಪಾದ ಯುಗಲಂ ಆತ್ಮಾನಮಿ ಯಚ್ಛತಿ. ಸ್ವಾಮಿ, ನಾನು ನಿನ್ನ ಭಕ್ತನಾಗಿದ್ರೆ ನಿನ್ನ ಕೈಲಿ ಶಸ್ತ್ರ ಹಿಡಿಸ್ತೇನೋ ಅಂತ ಅದೊಂದು ಕುಚೇಷ್ಟೆಯನ್ನು ಮಾಡಿ ಭೀಷ್ಮಾಚಾರ್ಯರಿಗೋಸ್ಕರವಾಗಿ ಭಗವಂತ ಶಸ್ತ್ರ ಹಿಡಿದವನಂತೆ ನಾಟಕ ಮಾಡಿದ. ಇವೆಲ್ಲವನ್ನು ಮಾಡಿದ ಭೀಷ್ಮಾಚಾರ್ಯರಂತವರಿಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಲಿಲ್ಲ ಅಂದ್ರೆ ನಮ್ಮಂತವರ ಕಥೆ. ಯಾಕಿದನ್ನು ಹೇಳಿದಂದ್ರೆ ಭೀಷ್ಮಾಚಾರ್ಯರಲ್ಲಿರುವ ಒಳ್ಳೆತನವನ್ನು ತೆಗೆದುಕೊಳ್ಳಬೇಕು, ಅವರಿಗೆ ಬಂದಂತಹ ಯೋಗ ಕೊನೆಗಾಲದಲ್ಲಿ ಅದೇನಿದೆ ಅನ್ನುವುದನ್ನು ತೆಗೆದುಕೊಳ್ಳೋಣ. ಇವೆಲ್ಲವನ್ನ ಕಲಿಯ ಒಂದು ಸ್ನೇಹದಿಂದ ಅವರು ಮಾಡಿದಂತ ಪಾಪಗಳು, ಅವರು ಮಾಡಿದಂತ ಪುಣ್ಯ, ಅದು ನಿಜವಾದ ಕ್ಷತ್ರಿಯರು ಅಂದ್ರೆ ಅವರು. ಅದಕ್ಕೋಸ್ಕರವಾಗಿ ಅವರು ಕ್ಷತ್ರಿಯರಾಗಿದ್ರು. ಮುಕ್ತ ಕಂಠದಿಂದ ಇವತ್ತಿಗೂ ಜನ ಅವರನ್ನ ಭೀಷ್ಮಾಚಾರ್ಯ ಅಂತ ಕರೀತಾರೆ, ಭೀಷ್ಮ ವರ್ಮ ಅಂತ ಕರೆಯುವುದಿಲ್ಲ. ಭೀಷ್ಮಾಚಾರ್ಯರು ಅವರೊಬ್ಬರೇ ಇಡೀ ಕ್ಷತ್ರಿಯ ಕುಲದಲ್ಲಿ ಆಚಾರ್ಯ ಅನ್ನುವ ಪದವಿಗೆ ಏರಿದವರು. ಅಂತಹ ಸಾವನ್ನ ಪಡೆಯಬೇಕೇ ಹೊರತು ಅದಕ್ಕೆ ವರಾಪ್ಸರಃ ಸಹಸ್ರಾಣಿ ಶೂರಂ ಆಯೋಧನೆ ಹತಂ ತ್ವರಮಾಣ ವಿಧಾವಂತಿ ಮಮ ಭರ್ತ ಭವೇದಿತಿ. ಇದೊಂದು ಮಾತನ್ನ ಹೇಳ್ತಾರೆ. ಸುಮಾರು ಇದನ್ನ ತಪ್ಪಾಗಿ ತಿಳಿದುಕೊಂಡ ಯವನರು ಇದನ್ನ ವಿಚಿತ್ರವಾಗಿ ಅರ್ಥ ಮಾಡಿಕೊಂಡ್ರು ಅಂತ. ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರೇ ಹೇಳಿದ ಮಾತು. ರಣರಂಗದಲ್ಲಿ ಕಾದು ಮಡಿದಂತಹ ಶೂರನನ್ನ ಸಾವಿರಾರು ಜನ ಅಪ್ಸರಾ ಸ್ತ್ರೀಯರು ಕೈಯಲ್ಲಿ ಮಂಗಳಾರತಿಯನ್ನ ಅಂದ್ರೆ ವೀರರಿಗೆ ಎತ್ತುವಂತಹ ವೀರಾರತಿಯನ್ನು ಇಟ್ಟುಕೊಂಡು ಭಗವಂತನ ಗುಣಗಾನವನ್ನ ಮಾಡುತ್ತಾ ಭಗವಂತನ ಸ್ಮರಣೆಯನ್ನ ತಂದು ಅವರಿಗೆ ಆರತಿಯನ್ನೆತ್ತು ಸ್ವರ್ಗಕ್ಕೆ ಕರ್ಕೊಳ್ಳಿಕ್ಕೆ ಅಂತ ಸಾವಿರಾರು ಜನ ಅಪ್ಸರಾ ಸ್ತ್ರೀಯರು ಎದುರುಗೊಳ್ಳಕ್ಕೆ ನಿಂತಿರ್ತಾರೆ ಅಂತ. ಅದಕ್ಕೆ ಅಂಬರೀಷ ಚಕ್ರವರ್ತಿಗೆ ದೇವೇಂದ್ರ ಮಾಡಿದ ಉಪದೇಶ ಶಾಂತಿ ಪರ್ವದಲ್ಲಿ ಬರ್ತದೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಅಲ್ಲಿ ಬಂದಿರುವ ಶ್ಲೋಕ ಇದು. ಇದನ್ನು ತಪ್ಪಾಗಿ ತಿಳಿದು 72 ಜನ ದೇವಕನ್ನಿಕೆಯರು ಯಾರು ನಮ್ಮ ಧರ್ಮಕ್ಕಾಗದೇ ಇದ್ದವರನ್ನ ಕೊಂದರೆ ಅವರು ನಮ್ಮನ್ನ ಹೆಂಡತಿಯಾಗಿ ನಮ್ಮ ಸೇವೆ ಮಾಡುತ್ತಾರೆ ಅಂತ ಇದೊಂದು ತಲೆಗೆ ತುರುಕಿ ಬಿಟ್ಟು ಭಯೋತ್ಪಾದಕರ ಸೃಷ್ಟಿಯಾಗುವುದಕ್ಕೆ ಕಾರಣವಾಯಿತು. ನಿಜವಾಗಿ ಈ ಶ್ಲೋಕ ಇರುವುದು ತ್ವರಮಾಣ ವಿಧಾವಂತಿ ಭಮ ಭರ್ತ ಭವೇದಿತಿ. 72 ಅಂತ ಇಲ್ಲವೇ ಇಲ್ಲ, ವರಾಪ್ಸರಾಣಿ ಸಹಸ್ರಾಣಿ ಅಂತಿದೆ. ಸಾವಿರಾರು ವರಾಪ್ಸರರು, ಬರೀ ಅಪ್ಸರರಲ್ಲ. ಅಪ್ಸರರು ಅಂದ್ರೆ ಇವತ್ತಿನ ಕಾಲದಲ್ಲಿ ಇವರೆಲ್ಲ ಟಿವಿ ಸಿನಿಮಾನಲ್ಲಿ ತೋರಿಸ್ತಾರಲ್ಲ, ಡ್ಯಾನ್ಸ್ ಆಡ್ತಾ ಇರ್ತಾರೆ. ವೇಶ್ಯೆಯರ ರೀತಿಯಲ್ಲಿ ಇವತ್ತು ಅಪ್ಸರಾಸ್ತ್ರೀಯರನ್ನ ತೋರಿಸುವಂತ ಪರಿಪಾಠ ಇದೆ. ಅಪ್ಸರಾಸ್ತ್ರೀಯರು ಅಂದ್ರೆ ಯಾರು ಅಲ್ಲ, ಭಗವಂತನನ್ನ ಏಕಾಂತದಲ್ಲಿ ನೃತ್ಯ ಮತ್ತು ಗಾಯನದಿಂದ ಉಪಾಸನೆ ಮಾಡುವ ಶ್ರೇಷ್ಠ ವ್ಯಕ್ತಿಗಳು. ಗೋಪಿಕಾಸ್ತ್ರೀಯರಾಗಿ ಅವತಾರ ಮಾಡಿದವರು ಅವರೇ. ಭಗವಂತ ಅವರಲ್ಲೇ ಲಕ್ಷ್ಮೀ ಸನ್ನಿಧಾನ ಬರುವಂತೆ ಮಾಡಿ ಅಂಗಸಂಗವನ್ನು ಕೊಟ್ಟ ಭಗವಂತ ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಸೇವೆಯನ್ನು ಸ್ವೀಕಾರ ಮಾಡಿದ. ಗೋಪಿ ಗೀತೆ ಅಂತ ಲೋಕದಲ್ಲಿ ಪ್ರಖ್ಯಾತವಾಗುವಂತ ಗೀತೆ ಅವರಿಂದ ಬರುವಂತೆ ಮಾಡಿದ. ಅವ್ರು ಯಾರು ಪುಕ್ಕಟ್ಟೆ ಅಲ್ಲ. ಅವ್ರು ಏನೇ ಕುಣಿದ್ರು ಏನೇ ಹಾಡಿದ್ರು ಭಗವಂತನ ಗುಣಗಾನವನ್ನೇ ಮಾಡುತ್ತಾರೆ. ಅವ್ರು ಯಾರನ್ನ ಸೇವೆ ಮಾಡಿದ್ರು ಅವರಿಗೆ ನಿಯತಪತಿತ್ವ ಅನ್ನುವುದಿಲ್ಲ. ಆದ್ದರಿಂದ ಅವರು ಸೇವೆ ಮಾಡಿದವರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಆ ಭಗವಂತನ ಸನ್ನಿಧಾನ ಗೋಪಾಲಕೃಷ್ಣ ಅನ್ನುವ ಸನ್ನಿಧಾನ, ಆ ಸನ್ನಿಧಾನಕ್ಕೆ ಸೇವೆ ಮಾಡುತ್ತಾರೆ. ಅವರು ಸೇವೆ ಮಾಡಿದವರೆಲ್ಲರಲ್ಲೂ ಕೂಡ ಭಗವಂತನನ್ನ ಕಾಣ್ತಾರೆ, ಭಗವಂತನನ್ನ ಉಪಾಸನೆ ಮಾಡ್ತಾರೆ. ಕೂತ್ರೆ ಭಗವಂತ, ನಿಂತ್ರೆ ಭಗವಂತ, ಓಡಾಡಿದ್ರೆ ಭಗವಂತ, ಉಸಿರಾಡಿದ್ರೆ ಭಗವಂತ ಅಂತ ಸಕಲದಲ್ಲಿಯೂ ಕೂಡ ಭಗವಂತನನ್ನ ಕಾಣುವವರು. ಸಕಲ ವೃತ್ತಿಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವ ದೊಡ್ಡ ಯೋಗಿಗಳು ಅಪ್ಸರಾಸ್ತ್ರೀಯರು. ಅಂಥವರು ಇವನನ್ನ ಹೊಗಳ್ತಾರಂತೆ. ಭರ್ತ ಅಂದ್ರೆ ಗಂಡ ಅಂತಲ್ಲ, ಭರಿಸುವ ಅಂತ ಅರ್ಥ. ಅದಕ್ಕೆ ಮಮ ಭರ್ತ ಭವೇದಿತಿ. ನಿನ್ನಲ್ಲಿ ನಾವು ಭಗವಂತನನ್ನ ಗುಣಗಾನ ಮಾಡ್ತೀವಪ್ಪ, ನಿನ್ನ ಅಂತರ್ಯಾಮಿಯಾದ
ನಿನ್ನ ಬಿಂಬರೂಪಿಯಾದ ಭಗವಂತನನ್ನ ಕೊಂಡಾಡುತ್ತೇವೆ ಅಂತ ಅಪ್ಸರಾಸ್ತ್ರೀಯರಲ್ಲ, ಅವನೊಳಗಿರುವ ಭಗವಂತನನ್ನು ಕೊಂಡಾಡ್ಲಿಕ್ಕೆ ಅವನನ್ನು ಸುತ್ತುವರೆದು ಭಗವಂತನ ಜ್ಞಾನ ಅವನಲ್ಲಿ ಮೂಡುವಂತ ರೀತಿಯಲ್ಲಿ ಅವನನ್ನ ಸೇವೆ ಮಾಡ್ತಾರೆ ಅಂತ ಈ ಮಾತನ್ನ ಭೀಷ್ಮಾಚಾರ್ಯ ಹೇಳ್ತಾರೆ ನೋಡಿ. ಇದಕ್ಕೆ ಕ್ಷತ್ರಿಯರಾದವರಲ್ಲಿ ಮಾನವ ಸಹಿತವಾದ ದೌರ್ಬಲ್ಯ ಬಂದರೆ ಏನಾಗ್ತದೆ ಆ ಮಾತನ್ನ ಅವಳು ಹೇಳಿದ್ಲು, ವಿದುಲಾದೇವಿ ಹೇಳಿದ್ಲು. ಒಬ್ಬ ರಾಜನಾದವ ಭಯಕ್ಕೆ ಒಳಗಾದ್ರೆ, ಸುಧನ್ವ ನಿನ್ನಂತೆ ಭಯಕ್ಕೆ ಒಳಗಾಗಿ ಪ್ರಾಣ ಭಯದಿಂದ ಪಲಾಯನ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಸ್ತ್ರೀಯಂ ಹತ್ವಾ ಬ್ರಾಹ್ಮಣಾನಾಂ ಚಾಪಿ ಪಾಪಃ ಸಭಾಯಾಂ ಯತ್ರ ಲಭತೆ ಅನುವಾದಂ ರಾಜ್ಞಃ ಸಕಾಶೇನ ಬಿಬೇತಿ ಚಾಪಿ ತಯೋಭಯಂ ವಿದ್ಯತೆ ಕ್ಷತ್ರಿಯಸ್ಯ ಪಾಪೈಃ ಪಾಪೇ ಕ್ರಿಯಮಾಣಿ ಚೈಲ ತಥೋ ರುದ್ರೋ ಜಾಯತೆ ದೇವಯೇಷಃ ಪಾಪೈಃ ಪಾಪಾಸಂ ಜನಯಂತಿ ರುದ್ರಂ ತತಃ ಸರ್ವಾನ್ ಸ್ವಾಧ್ವ ಸಾಧುಂ ಹಿನಸ್ತಿ ಅಂತ. ಏನಾಗತ್ತೆ ಗೊತ್ತಾ? ಒಬ್ಬ ಕ್ಷತ್ರಿಯನಾದವ ಭಯಕ್ಕೊಳಗಾದರೆ ಲೋಕದಲ್ಲಿ ಸ್ತ್ರೀ ಹತ್ಯೆ ಮಾಡಿದವರು, ಬ್ರಹ್ಮಹತ್ಯೆ ಮಾಡಿದವರು, ಶಿಶು ಹತ್ಯೆ ಮಾಡಿದವರೆಲ್ಲ ಆರಾಮಾಗಿ ಓಡಾಡಿಕೊಂಡಿರ್ತಾರೆ. ಪೊಲೀಸಿನವರು ಭಯದಿಂದ ರೌಡಿಗಳಿಗೆ, ಸಮಾಜಘಾತಕ ಶಕ್ತಿಗಳಿಗೆ, ಭಯೋತ್ಪಾದಕರಿಗೆ ಹೆದರಿ ಅವ್ರ ಕೂತ್ರೆ ಏನಾಗ್ತದೆ ನೋಡ್ರಿ. ಇವತ್ತಿನ ಸಮಾಜ ಆಗಿರುವಂತೆ ಯಾರಿಗೂ ಕಾನೂನಿನ ಭಯವೇ ಇಲ್ಲ. ಇಷ್ಟ ಬಂದಂಗೆ ಮಾಡ್ತಾ ಇರೋದು. ಲೋಕದಲ್ಲಿ ಅರಾಜಕತೆ ಅಂತ ಇರ್ತದೆ. ಯಾರನ್ನ ಬೇಕಾದ್ರೂ ಬೈಬಹುದು, ಯಾರನ್ನ ಬೇಕಾದ್ರೂ ಕೊಲ್ಲಬಹುದು, ಯಾರನ್ನ ಬೇಕಾದ್ರೂ ಲೂಟಿ ಮಾಡಬಹುದು. ಇವೆಲ್ಲ ಸ್ಥಿತಿಗತಿಗಳು ಲೋಕದಲ್ಲಿ ಆಯಿತು ಅಂದರೆ ಒಬ್ಬ ರಾಜನ ಭಯ ಅನ್ನುವುದಕ್ಕೆ ಕಾರಣ ಅವನಿಗೆ ಧರ್ಮವನ್ನ ನಿರಪೇಕ್ಷವಾಗಿ ಅದನ್ನ ಸಾಧನೆ ಮಾಡಬೇಕು, ಸ್ಥಾಪನೆ ಮಾಡಬೇಕು ಅನ್ನುವ ತಾಕತ್ತಿಲ್ಲ ಅಂತಾಗಿ ಬಿಡುತ್ತದೆ. ಆ ಸಮಸ್ತವಾದ ಪಾಪ ರಾಜ್ಯವನ್ನಾಳುವ ರಾಜನಿಗೆ ಹೋಗ್ತದೆ ಅಂತಾರೆ. ಇದು ಗೊತ್ತೇ ಇಲ್ಲ. ಯಾವ ರಾಜ ಈ ರಾಜ್ಯವನ್ನ ಆಳ್ತಾ ಇದ್ದಾನೆ, ಆ ರಾಜ್ಯದಲ್ಲಿ ಎಷ್ಟು ಸ್ತ್ರೀ ಹತ್ಯೆ ನಡೆಯುತ್ತದೆ, ಭ್ರೂಣ ಹತ್ಯೆ ನಡೆಯುತ್ತೆ, ಎಷ್ಟು ಶಿಶು ಹತ್ಯೆ ನಡೆಯುತ್ತದೆ, ಎಷ್ಟು ಅನಾಚಾರಗಳು ನಡೆಯುತ್ತೆ, ಎಷ್ಟು ಜನರ ಮನೆ ಹಾಳಾಗತ್ತೆ. ಅವೆಲ್ಲ ಪಾಪದಲ್ಲಿ ಸುಮಾರು 80% ಅಷ್ಟು ಪಾಪ ಹೋಗುವುದು ರಾಜ್ಯವನ್ನಾಳುವ ರಾಜನಿಗೆ. ರಾಜ ಅಂದ್ರೆ ಅದು ಬೊಜ್ಜು ಬೆಳೆಸ್ಕೊಳ್ಳಿಕ್ಕೆ, ವಿಹಾರ ಮಾಡ್ಲಿಕ್ಕೆ, ಇಷ್ಟ ಬಂದಂತಿರ್ಲಿಕ್ಕೆ, ವಿಲಾಸ ಜೀವನವನ್ನ ನಡೆಸಲಿಕ್ಕೆ ಇರುವಂತದ್ದಲ್ಲ. ಮುಳ್ಳಿನ ಮೇಲೆ ಕೂತಂತಹ, ಕತ್ತಿಯ ಅಲಗಿನ ಮೇಲೆ ನಡೆಯುವಂತಹ ದೊಡ್ಡ ಜವಾಬ್ದಾರಿ ಅದು. ಶಿರಸ್ಯ ಧಾರ ನಿಶಿತಾ ದುರತ್ಯಯ ದುರ್ಗಂ ಪತಃ ತತ್ ಕವಯೋ ವದಂತಿ. ಕಂಡವರೆಲ್ಲ ರಾಜರಾಗ್ಲಿಕ್ಕೆ ಆಗಲ್ಲ ಅಂತ ಹಿಂದೆ ಹೇಳಿದ್ದದಕ್ಕೋಸ್ಕರವಾಗಿ ಅಷ್ಟು ಅವನಿಗೆ ಜವಾಬ್ದಾರಿ ಇರ್ತದೆ. ಇಲ್ಲಾಂದ್ರೆ ಏನಾಗತ್ತೆ ಅಂತ ಕೇಳಿದ್ರೆ, ಪಾಪ ಅನ್ನುವುದು ಲೋಕದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತ ಕೇಳಿದ್ರೆ, ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ದೊಡ್ಡದಾಗಿರ್ತಕ್ಕಂಥ ಭೂಕಂಪನಾದಿಗಳನ್ನು ಸೃಷ್ಟಿ ಮಾಡಿ ಇವತ್ತಾಗಿದೆ ನೋಡ್ರಿ. ಭೂಕಂಪನಾದಿಗಳು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಎಲ್ಲಿ ಧರ್ಮ ಅನ್ನುವುದು ಸರಿಯಾಗಿ ನಿಂತಿಲ್ಲ, ಅಲ್ಲಿ ಭೂಮಿಯಾದವಳು ಅಲಗುತ್ತಾಳೆ ಅಂತ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ, ಕನಕದಾಸರ ಪದ ಅದು. ಭೂಕಂಪನ ಮಾಡಿದ್ರೆ ಬ್ರಹ್ಮದೇವರು ಕೇಳಿದ್ರಂತೆ ಆ ಭೂಮಿಗೆ, ಯಾಕಮ್ಮ ನಡುಗಿದೆ? ಭೂಮಿ ನಡುಗುವುದು ಅಂದ್ರೆ ಭೂಕಂಪನ ಆಗುವುದು ಅಂತ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ? ಅದಕ್ಕವಳು ಕೊಡ್ತಾಳೆ, ಕಿಂಚಿತ್ ಪರ್ವತೋ ಭಾರೋ ಸಪ್ತಸಾಗರ ಸ್ವಾಮಿ ದ್ರೋಹಂ ಭಾರೋ ವಿಶ್ವಾಸಘಾತಕ. ನಾನು ಎಲ್ಲಿ ನಡುಗ್ತೇನೆ ಗೊತ್ತಾ ಬ್ರಹ್ಮದೇವ? ನಾನು ಎಲ್ಲಿ ಕಂಪನವನ್ನು ಉಂಟು ಮಾಡುತ್ತೇನೆ ಗೊತ್ತಾ? ನನಗೆ ಸಪ್ತ ಸಾಗರಗಳು ಭಾರ ಅಲ್ಲ, ನನಗೆ ಸಪ್ತ ಸಮುದ್ರಗಳು ಭಾರ ಅಲ್ಲ, ನನಗೆ ಸಪ್ತ ಪರ್ವತಗಳು ಭಾರ ಅಲ್ಲ, ಲೋಕದಲ್ಲಿರುವ ಯಾವುದೂ ನನಗೆ ಭಾರ ಅಲ್ಲ. ನನಗೆ ಭಾರ ಆಗಿರುವುದು ಎರಡೇ, ಸ್ವಾಮಿ ದ್ರೋಹಂ ಭಾರೋ, ನನ್ನ ಒಡೆಯನಾದ ಭೂವರಾಹ ಸ್ವಾಮಿ ಕೃಷ್ಣ ಪರಮಾತ್ಮ ನಾರಾಯಣ, ಅವನಿಗೆ ದ್ರೋಹ ಮಾಡ್ತಾರಲ್ಲ ಜನ. ಅವನಿಂದಲೇ ಹುಟ್ಟಿದ್ದಾರೆ, ಅವನಿಂದಲೇ ಬೆಳೀತಿದ್ದಾರೆ, ಒಳಗೆ ನಿಂತು ಅವನೇ ನಮ್ಮನ್ನ ಬಿಂಬರೂಪಿಯಾಗಿ ನಮ್ಮನ್ನ ಕುಣಿಸ್ತಾ ಇದ್ದಾನೆ, ತಣಿಸ್ತಾ ಇದ್ದಾನೆ, ದಣಿಸ್ತಾ ಇದ್ದಾನೆ. ಅವನು ಕೊಟ್ಟ ಆಹಾರ ಊಟ ಮಾಡ್ತಾ ಇದ್ದೇವೆ, ಅವನು ಕೊಟ್ಟ ಭೂಮಿಯಲ್ಲಿ ಬದುಕ್ತಾ ಇದ್ದೇವೆ, ಅವನು ಕೊಟ್ಟ ನೀರನ್ನ ಕುಡಿತಾ ಇದ್ದೇವೆ. ಎಲ್ಲವನ್ನ ದೇವರಿಂದಲೇ ನಾವು ಪಡೆದುಕೊಂಡು ಉಪಜೀವನ ಮಾಡಿಕೊಂಡು ಬದುಕ್ತಾ ದೇವರಿಗೆ ದ್ರೋಹ ಮಾಡಬಹುದು. ಇದು ಸ್ವಾಮಿ ದ್ರೋಹ. ವಿಶ್ವಾಸಘಾತುಕ ಎರಡನೇ. ವಿಶ್ವಾಸಘಾತುಕತನ ಅಂದ್ರೆ ಏನು ಅಂತ ಕೇಳಿದ್ರೆ ನೋಡಿ, ಏನನ್ನ ಮಾಡ್ಲಿಕ್ಕೆ ಅಂತ ನಮ್ಮನ್ನ ದೇವರು ಕಳಿಸಿಕೊಟ್ಟಿರೋದಲ್ಲಿ ವಿಲಾಸಿ ಜೀವನ ಮಾಡಿಕೊಂಡು ಹೆಂಗಂದ್ರೆ ಹಂಗೆ ಬದುಕು ಅಂತ ಕಳಿಸಿಲ್ಲ. ಅದು ಬದುಕಬೇಕಾದ್ರೆ ಪಶುಗಳಿವೆ. ಪಶುಗಳು ಹೆಂಗಂದ್ರೆ ಹಂಗೆ ಭೋಗ ಮಾಡುವುದಕ್ಕಿರುವುದು ಪಶುಗಳು, ಸಾಧನ ಮಾಡ್ಲಿಕ್ಕೆ ಬಂದಿರುವುದು ಶರೀರ. ಇದೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಜಗನ್ನಾಥದಾಸರಿ ಮಾತಾಡ್ತಾರೆ, ಇದು ಸಾಧನಾ ಶರೀರ. ಸಾಧನೆ ಮಾಡಿಕೋಂತ ಸ್ವಾಮಿ ಕೊಟ್ಟಿದ್ದಾನೆ ಮನುಷ್ಯ ಶರೀರವನ್ನ. ನಾವು ಮಾಡ್ತಾ ಇರೋದೇನು? ಸಾಧನೆಯನ್ನ ಬಿಟ್ಬಿಟ್ಟು ಭೋಗದಲ್ಲಿ ತೊಡಗಿದ್ದೇವೆ. ಯಾರಿಗೂ ಸಾಧನೆ ಬೇಕಾಗಿಲ್ಲ. ಹೀಗೆ ಮಾಡಿದರೆ ಏನಾಗ್ತದೆ ಅಂದ್ರೆ ಅದು ವಿಶ್ವಾಸಘಾತುಕತನ. ಅವಾಗ ಭೂಮಿ ತಾನು ಕಂಪಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದನ್ನು ಇಲ್ಲಿ ಹೇಳಿದ್ರು. ಯಾವಾಗ ಈ ರೀತಿ ಆಗತ್ತೆ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ಸ್ವಾಮಿ ಹೇಳ್ತಾನೆ, ನಾನು ಕಾಲನಾಮಕನಾಗಿ ನಿಂತು ಅವಾಗ ಎಲ್ಲರನ್ನ ಸಂಹಾರ ಮಾಡಿಬಿಡ್ತೇನೆ.
ಅಲ್ಲಿ ಒಳ್ಳೆಯವರು ಸಮೃದ್ಧರಾಗ್ತಾರೆ, ಕೆಟ್ಟವರು ಸಮೃದ್ಧರಾಗ್ತಾರೆ. ಒಬ್ಬ ದುರ್ಯೋಧನನಿಂದ 18 ಅಕ್ಷೋಹಿಣಿ ಸೈನ್ಯ ಅನ್ನುವುದು ಆ ಕಾಲದಲ್ಲಿ ಸಮೃದ್ಧವಾಯಿತು. ಅವತ್ತಿನ ಕಾಲಕ್ಕೆ 18 ಅಕ್ಷೋಹಿಣಿ ಅಂದ್ರೆ ಎಷ್ಟು ಗೊತ್ತಾ? ಇಡೀ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಅದರ ಕಾಲು ಭಾಗದ ಜನಸಂಖ್ಯೆ, 1/4. ಒಬ್ಬ ದುರ್ಯೋಧನನಿಗೋಸ್ಕರವಾಗಿ ಇಡೀ ಜಗತ್ತಿನಲ್ಲಿದ್ದ ಜನಸಂಖ್ಯೆಯಲ್ಲಿ 4/1 ಭಾಗದಷ್ಟು ಜನಸಂಖ್ಯೆ ಅವತ್ತು ನಿಶ್ಶೇಷವಾಗಿ ಹೋಯಿತು. ಪಾಪ ಯಾರಿಗೆ ಬರ್ತದೆ? ದುರ್ಯೋಧನಿಗೆ ಬರುತ್ತೆ. ಅದಕ್ಕೆ ಅದರಲ್ಲಿ ಒಳ್ಳೆಯವರು ಸತ್ರಲ್ಲ. ಭೀಷ್ಮಾಚಾರ್ಯರು ಹೋದರು, ದ್ರೋಣಾಚಾರ್ಯರು ಹೋದರು, ಶಲ್ಯ ಹೋದ, ಕರ್ಣ ಹೋದ. ಒಳ್ಳೆಯವರು ಹೋದ್ರು, ಬರೀ ಕೆಟ್ಟವರು ಮಾತ್ರ ಹೋದದ್ದಲ್ಲ, ಒಳ್ಳೆಯವರು ಸತ್ರು. ಕಾರಣ ಏನು ಅಂದ್ರೆ, ನೀವು ಯಾಕೆ ಪಾಪವನ್ನ ತಡೆಯಲಿಲ್ಲ, ಅದಕ್ಕೆ ನೀವನ್ನ ಕೊಲ್ತೇನೆ ಅಂತಾನೆ ಸ್ವಾಮಿ ಹೇಳಿದ್ ಒಂದೇ ಮಾತು, ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ ಭಾಷಸೆ. ಅವನು ಹೇಳಿದ್ನಲ್ಲ ಕೃಷ್ಣ ಪರಮಾತ್ಮ ಅರ್ಜುನನಿಗೆ, ಅಲ್ಲ ನಾನು ಬರೀ ದುರ್ಯೋಧನ ಸಾಯ್ತಾ ಇದ್ದಾನೆ, ದುಶ್ಯಾಸನ ಸಾಯ್ತಾ ಇದ್ದಾನೆ ಅಂತ ಅಳ್ತಾ ಇಲ್ಲ ಪ್ರಭು. ಅದಕ್ಕೆ ಏನು ಅಂದ್ರೆ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರೆಲ್ಲ ಸಾಯ್ತಾರೆ ಅನ್ಯಾಯವಾಗಿ. ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಭೀಷ್ಮಾಚಾರ್ಯರ ಮೇಲೆ ಹೇಗೆ ಬಾಣ ಬಿಡ್ಲಿ, ದ್ರೋಣಾಚಾರ್ಯ ಮೇಲೆ ಹೇಗೆ ಬಾಣ ಬಿಡ್ಲಿ ಅಂತ ನಾನು ಅವರನ್ನ ಪೂಜ್ಯರು ಅಂತ ಅಳ್ತಾ ಇದ್ದೇನೆ ಅವರಿಗೋಸ್ಕರವಾಗಿ. ಅಂದ್ರೆ ಅವರು ಅಪೂಜ್ಯರು ಅಂದ್ಬಿಟ್ಟ ಕೃಷ್ಣ. ಕಾರಣ ಯಾಕೆ ಅಂದ್ರೆ, ದುರ್ಯೋಧನನ ಜೊತೆಯಲ್ಲಿ ಸೇರಿದವರೆಲ್ಲರೂ ಅಪೂಜ್ಯರೇ. ನಮ್ಗೆ ಹೆಂಗೆ ಅದನ್ನೇ ಒಂದು ಉದಾಹರಣೆ ಕೊಟ್ರೆ ಇದು ಅರ್ಥವಾಗ್ತದೆ. ಹಂಡೆ ತುಂಬಾ ಹಾಲಿದೆ, 4 ಡ್ರಾಪ್ ಪೆನಾಯಿಲ್ ಅದಕ್ಕೆ ಬಿದ್ದರೆ ಏನಾಗ್ತದೆ ಹೇಳ್ರಿ? ಆ ಹಂಡೆ ಪೂರ್ತಿ ಇರುವ ಹಾಲನ್ನ ಸುರಿತಾರೆ, 4 ಡ್ರಾಪ್ ತಾನೆ ಪೆನಾಯಿಲ್ ಬಿದ್ದಿರೋದು, ಪರವಾಗಿಲ್ಲ ಕುಡಿಯೋಣ ಅಂತ ಯಾರು ಅನ್ನುವುದಿಲ್ಲ. ಪೆನಾಯಿಲಿನಂತವನು ದುರ್ಯೋಧನ. ಹಂಡೆಯಲ್ಲಿರುವ ಹಾಲಿನಷ್ಟು ಪರಿಶುದ್ಧರಾದ ವ್ಯಕ್ತಿಗಳು ದ್ರೋಣಾಚಾರ್ಯರು ಮತ್ತೆ ಭೀಷ್ಮಾಚಾರ್ಯರು. ತುಂಬಿದ ಸಭೆಯಲ್ಲಿ ದ್ರೌಪದಾದೇವಿಯರಿಗೆ ಮಾನಭಂಗದ ಪ್ರಸಂಗ ಮಾಡಿದಾಗ ನೀವು ಯಾಕೆ ಸುಮ್ಮನೆ ಕೂತಿದ್ರಿ ಅಂತ ಹೇಳಿದಾಗ ಕೃಷ್ಣ, ಯಾಕೆ ಸುಮ್ಮನಿದ್ರಿ ಅಲ್ವಾ? ಸಭಾವಾನ ಪ್ರವಿಷ್ಟವ್ಯಂ ವಕ್ತುಂಬ ಅಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋ ಭವತಿ ಕಿಲ್ಬಿಷಿ ಮನುಸ್ಮೃತಿ. ಯಾವುದಾದ್ರೂ ಸಭೆಯಲ್ಲಿ ಧರ್ಮಕ್ಕೆ ವಿರೋಧವಾದಂತ ಕೆಲಸ ಆಗ್ತಾ ಇದ್ರೆ 2 ಕೆಲಸ ಮಾಡ್ಬೇಕಂತೆ. ತಾಕತ್ತಿದ್ರೆ ಎದ್ದು ಪ್ರತಿಭಟನೆ ಮಾಡಬೇಕು, ಇಲ್ಲ ಕರ್ಣೋಪಿದಾಯ ನಿರ್ಯ, ಕಿವಿ ಮುಚ್ಕೊಂಡು ಎದ್ದೋಗಿ ಬಿಡಿ, ಇಲ್ಲ ಎದ್ದೋಗಿ, ಇಲ್ಲ ಅಂತಂದ್ರೆ ಎದ್ದು ಪ್ರತಿಭಟನೆ ಮಾಡಿ. ಎರಡೂ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ, ಆ ಸಭೆಯಲ್ಲಿ ನಡೆಯುವಂತ ಎಲ್ಲ ಪಾಪಗಳಲ್ಲಿ ನೀವು ಭಾಗಿಗಳಾಗ್ತೀರಿ. ನೀವು ಭಾಗಿಗಳಾಗಿದ್ದೀರಿ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ, ಅದಕ್ಕೆ ನಿಮ್ಮನ್ನ ಮೊದಲು ಕೊಲ್ತೇನೆ ಎಂದ. ಮೊದಲು ಕೊಂದದ್ದು ಭೀಷ್ಮರನ್ನ, ಆಮೇಲೆ ಕೊಂದದ್ದು ದ್ರೋಣರನ್ನ. ದುರ್ಯೋಧನನನ್ನ ಕೊನೆಯಲ್ಲಿ ಕೊಂದ. ಯಾರು ಸಜ್ಜನರಾಗಿದ್ದುಕೊಂಡು ಧರ್ಮವನ್ನ ತಡೆಯುವಂತಹ, ಅಂದರೆ ಧರ್ಮವನ್ನ ಉತ್ತರಕ್ಕೆ ಉತ್ತಮೋತ್ತಮವಾಗಿರ್ತಕ್ಕಂತಹ ಎತ್ತರಕ್ಕೇರಿಸುವ ಪ್ರಯತ್ನವನ್ನೇ ಮಾಡಲಿಲ್ಲ, ಮೊದಲು ಅವರನ್ನ ಕೊಂದ. ಅಯೋಗ್ಯರನ್ನ ಕೊನೆಯಲ್ಲಿ ಕೊಂದ. ಅವರಿರುವುದೇ ಅಯೋಗ್ಯತನ ಮಾಡ್ಲಿಕ್ಕೆ. ಅವರನ್ನ ಕೊಲ್ಲುವುದು ಅನ್ನುವುದೇನು ದೊಡ್ಡ ಮಾತೇ ಅಲ್ಲ. ಯೋಗ್ಯರಾಗಿದ್ದುಕೊಂಡು ನೀವ್ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ವಿದುರ ನೋಡ್ರಿ, ವಿದುರ ಏನ್ ಮಾಡಿದ? ಯಾವಾಗ ದ್ರೌಪದಾದೇವಿಯರಿಗೆ ವಸ್ತ್ರಾಪರಣ ನಡೆಯುವಂತ ಪರಿಸ್ಥಿತಿ ಬಂದೊದಗಿದೆ ಅಂತ ಗೊತ್ತಾದ ತಕ್ಷಣ 2 ಕೈಗಳನ್ನೆತ್ತಿ ಅವ ಊರ್ಧ್ವಬಾಹು ವಿರೋನ್ಯೇಷ ನಚಕಶ್ಚಿತ್ ಶೃಣೋತ್ತಮೆ, 2 ಬಾಹುಗಳನ್ನ ಮೇಲೆತ್ತಿ ಕೂಗ್ತಾ ಇದ್ದೇನೆ, ನನ್ನ ಮಾತನ್ನ ಯಾರೂ ಕೇಳುವವರಿಲ್ಲ. ನೀವಿವತ್ತು ಮಾಡುತ್ತಿರುವಂತ ಈ ಕೃತ್ಯ ಮುಂದೆ ನಿಮ್ಮ ಕುರುಕುಲದ ನಾಶಕ್ಕೆ ನಾಂದಿ ಆಗ್ತದೆ ಅಂತ ಕೂಗಿಬಿಟ್ಟ. ನಿಮ್ಮ ಕುರುಕುಲ ಇದೆಯಲ್ಲ, ಈ ಕುರುಕುಲ ಪೂರ್ತಿ ನಾಶವಾಗ್ತದೆ, ಹೇಳಕ್ಕೆ ಒಬ್ಬರ ಹೆಸರಿರುವುದಕ್ಕೆ ಉಳಿಯುವುದಿಲ್ಲ, ಹೇಳ ಹೆಸರಿಲ್ಲದಂತೆ ಹೋಗ್ತದೆ ಅಂತ ಪ್ರತಿಭಟನೆ ಮಾಡಿದವನು ಒಬ್ಬನು ವಿದುರ. ಅವನು ಗೊತ್ತಿರ್ಲಿಲ್ವಾ ನಾನು ಹೇಳಿದ್ರೆ ಯಾರು ಕೇಳಲ್ಲ ಅಂತ? ಗೊತ್ತಿತ್ತು. ಗೊತ್ತಿದ್ದೇ ಪ್ರತಿಭಟನೆ ಮಾಡಿದ. ಯಾಕೆ ಅಂದ್ರೆ ಆ ಪಾಪದಿಂದ ಅವ ಪಾರಾದ. ಈ ಒಂದು ಮಾಡಿದ ಪುಣ್ಯಕ್ಕಾಗಿ ಕೃಷ್ಣ ಪರಮಾತ್ಮ ಅವರ ಮನೆಯಲ್ಲಿ ಹೋಗಿ ಊಟ ಮಾಡಿದ, ದುರ್ಯೋಧನನ ಮನೆಯಲ್ಲಿ ಊಟ ಮಾಡಲಿಲ್ಲ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪತ್ ಭೋಜ್ಯಾನಿ ವಾ ಪುನಃ ನೈವ ಸಂಪ್ರೀಯಸೆ ರಾಜನ್ ನಚ ಆಪತ್ ಗತಾವಯಂ ಅಂದ್ಬಿಟ್ಟ ಕೃಷ್ಣ. ದುರ್ಯೋಧನ ಊಟ ಮಾಡುವುದು ಇಬ್ಬರ ಮನೆಯಲ್ಲೇ, ದೊಡ್ಡವರು ಊಟ ಮಾಡಬೇಕಾದ್ರೆ ಇಬ್ಬರ ಮನೆಯಲ್ಲಿ ಊಟ ಮಾಡ್ತಾರೆ. ಒಂದು, ನಿನ್ನ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಇದ್ರೆ ಊಟಕ್ಕೆ ಬರ್ತೇನೆ, ನನಗೆ ತಿನ್ಲಿಕ್ಕೆ ಗತಿ ಇಲ್ಲ ಅಂದ್ರೆ ಊಟಕ್ಕೆ ಬರ್ತೇನೆ. ನನಗೆ ನಿನ್ನ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ, ತಿನ್ಲಿಕ್ಕೆ ಗತಿ ಇಲ್ಲ ಅನ್ನುವ ಸ್ಥಿತಿ ನನಗೆ ಬರುವುದೇ ಇಲ್ಲ ಅಂತ ಕೃಷ್ಣ ಹೇಳಿ ಹೊರಗೆ ಬಂದಾಗ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ನಿಂತಿದ್ದವರಿಗೆ ಹೇಳಿದ, ತುಂಬಿದ ಸಭೆಯಲ್ಲಿ ದ್ರೌಪದಾದೇವಿಯರಿಗೆ ವಸ್ತ್ರಾಪರಣ ನಡೆಯುವಂತಹ ಪ್ರಸಂಗ ನಡೆದರೂ ಎದ್ದು ನೀವು ಪ್ರತಿಭಟನೆ ಮಾಡಲಿಲ್ವಲ್ಲ, ಆ ಪಾಪಕ್ಕೆ ನಿಮ್ಮಿಬ್ಬರ ಮನೆಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ. ಪ್ರತಿಭಟನೆ ಮಾಡಿದವ ವಿದುರ. ನಾನು ವಿದುರನ ಮನೆಗೆ ಹೋಗ್ತೇನೆ ಅಂತ ವಿದುರನ ಮನೆಯ ಪಾಲುಂಡ, ಕುರುಪನ ಮಾನವನೇ ಕೊಂಡ. ಅದಕ್ಕೆ ಭಗವಂತ ವಿದುರನ ಮನೆಯಲ್ಲಿ ಹೋಗಿ ಅವನು ಕೊಟ್ಟಂತಹ ತನ್ನ ಪಾಲನ್ನು ಊಟ ಮಾಡಿದ ಅನ್ನುವುದನ್ನು ನಾವು ನೋಡುತ್ತೇವೆ. ಇದು ಕ್ಷತ್ರಿಯರಲ್ಲಿರಬೇಕಾದ ದೊಡ್ಡ ಧರ್ಮ. ದುರ್ಯೋಧನಂತವರು ಜಾಸ್ತಿ ಆಗಿ ಬಿಡ್ತಾರೆ. ಎಂಥ ಭೀಷ್ಮಾಚಾರ್ಯರು ಮಾತಾಡಲಿಲ್ಲ, ಭಯಕ್ಕೊಳಗಾಗಿ ಬಿಟ್ರು. ಎಂಥ ದ್ರೋಣಾಚಾರ್ಯರು ಮಾತಾಡಲಿಲ್ಲ. 800 ವರ್ಷಗಳ ಕಾಲ
ಕಷ್ಟ ನೈಷ್ಠಿಕವಾದ ಶಿಲೋಂಚ ವೃತ್ತಿಯಿಂದ ಬದುಕಿದವರು ಸಾಮಾನ್ಯರಲ್ಲ. ದ್ರೋಣಾಚಾರ್ಯ, ಬೃಹಸ್ಪತ್ಯಾಚಾರ್ಯ ಅವತಾರ ಅವರು, ದೇವತೆಗಳಿಗೆ ಗುರುಗಳು ಅಂಥವರು. ಶಿಲೋಂಚ ವೃತ್ತಿ ಅಂತ ಪವಿತ್ರವಾದ ವೃತ್ತಿಯಿಂದ 800 ವರ್ಷಗಳ ಕಾಲ ತಪಸ್ಸು ಮಾಡಿ ಬದುಕಿದವರು. ಅಂಥವರೂ ದುರ್ಯೋಧನನ ಆಮಿಷಕ್ಕೊಳಗಾಗಿ ಬಿಟ್ರು. ಅವನಿಗೆ ಹೆಂಗೆ ಬುದ್ಧಿ ಹೇಳೋದು ಅಂತ ಅವನನ್ನ ಕಂಡು ಭಯಪಟ್ಟಿದ್ದರ ಪರಿಣಾಮ ಏನಾಯಿತು? ಕುರುಕ್ಷೇತ್ರದಂತ ಘನಘೋರ ಯುದ್ಧವಾಯಿತು. 18 ದಿನಗಳ ಕಾಲ ನಡೆದಂತ ಯುದ್ಧದಲ್ಲಿ ಬರೀ ಅಯೋಗ್ಯರು ಮಾತ್ರ ಸಾಯಲಿಲ್ಲ, ಪಾಂಡವರ ಕಡೆಯಲ್ಲಿದ್ದವರು ಸತ್ರು. ಉಳಿದವರು ಯಾರಲ್ಲಿ? ಪಾಂಡವರ 5 ಜನ, ಪಾಂಡವರು ಅಂತಿದ್ದವರು 5 ಜನ, ದ್ರೌಪದಾದೇವಿ, ಯಾರು ರಣರಂಗದಲ್ಲಿ ಬಂದಿದ್ರು ಅವರನ್ನ ಉಳಿಸಿದ. ಪಾಂಡವರ ಮಕ್ಕಳು ಕೂಡ ಸತ್ತೋದ್ರು. ಯಾವ ಪಾಂಡವರ ಮಕ್ಕಳು ಉಳಿಲಿಲ್ಲ. ಉಪ ಪಾಂಡವರು ಸತ್ರು. ಅಲ್ಲಿ ಅಭಿಮನ್ಯು ಸತ್ವದ, ಘಟೋದ್ಗಜ ಸತ್ವದ, ಘಟೋದ್ಗಜನ ಮಗ ಸತ್ವದ, ಬರ್ಬರ ಅಂತ ಅವನ ಹೆಸರು, ಬಾರ್ಬರಿಕ ಅಂತ ಕರೀತಾರೆ. ಎಲ್ಲರೂ ಹೋಗಿಬಿಟ್ರು. ಉಳಿದವರು ಪಾಂಡವರ 5 ಜನ. ಯಾರು ರಣರಂಗಕ್ಕೆ ಬಂದಿರ್ಲಿಲ್ಲ, ಅಲ್ಲಿ ಪಾಂಡ್ಯ ದೇಶದಲ್ಲಿ ಉಳಿದಿದ್ದ, ಪಾಂಡ್ಯ ದೇಶದ ರಾಜ ಬಂದಿದ್ದ, ಪಾಂಡ್ಯ ದೇಶದಲ್ಲಿ ಒಬ್ಬ ಮಾತ್ರ ಉಳಿದಿದ್ದ, ಬಬ್ರುವಾಹನ, ಅವನೊಬ್ಬ ಉಳ್ಕೊಂಡ. ಅದು ಬಿಟ್ಟರೆ ಪಾಂಡವರ ಸಂತತಿಯು ಎಲ್ಲವೂ ಹೋಯಿತು. ಕೌರವರ ಸಂತತಿ ಅಂತ ಹೇಳ ಹೆಸರಿಲ್ಲದಂತೆ ಹೋಯಿತು. ಒಬ್ಬ ದುರ್ಯೋಧನ ಮಾಡಿದಂತಹ ಪಾಪಕ್ಕೆ ಕುಮ್ಮಕ್ಕು ಕೊಟ್ಟಿದ್ದರ ಫಲ ಇದು. ಅದಕ್ಕೆ ಅವತ್ತು ಅವರು ಎದ್ದು ನಿಂತು ಪ್ರತಿಭಟನೆ ಮಾಡಿದ್ರೆ ಅಲ್ಲಿದ್ದವರೆಲ್ಲರೂ ಕೂಡ ದುರ್ಯೋಧನ ನೀನು ಮಾಡ್ತಿರುವುದು ತಪ್ಪು, ವಿದುರ ಹೇಳ್ದಂಗೆ ನೀನೀ ಕೆಲಸ ಮಾಡುವುದಾದ್ರೆ ನಾನು ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ ಅಂತ ಏನಾದ್ರೂ ವಿದುರ ಹೊರಟಂಗೆ ಅವರೆಲ್ಲ ತೀರ್ಥಯಾತ್ರೆಗೆ ಹೊರಟು ಬಿಟ್ಟಿದ್ರೆ ಕುರುಕ್ಷೇತ್ರದ ಯುದ್ಧವೇ ನಡೀತಿರ್ಲಿಲ್ಲ. ಏನೇ ಬುದ್ಧಿ ಹೇಳಿದ್ರು ಕೂಡ ದುರ್ಯೋಧನನ್ನ ಎದುರಾಕಿಕೊಳ್ಳಬೇಕೆನ್ನುವ ಧೈರ್ಯವೇ ಬರಲಿಲ್ಲ ಯಾರಲ್ಲೂ ಕೂಡ. ಒಳಗಿದ್ದ ಕಲಿಯ ಆವೇಶದಿಂದ, ಕಲಿಯ ಆದೇಶದಿಂದ ಎರಡೂ ಕೂಡ ಎಲ್ಲ ಕಲಿಯ ಆವೇಶಕ್ಕೆ ಒಳಗಾದರು, ಕಲಿಯ ಆದೇಶದಂತೆ ನಡೆದರು. ಯಾರೂ ಕೂಡ ದುರ್ಯೋಧನನ ಎದುರು ನಿಲ್ಲುವಂತ ಧೈರ್ಯವೇ ಮಾಡಲಿಲ್ಲ. ಅದರಿಂದ ಒಳ್ಳೆಯವರೂ ಕೂಡ ಸತ್ರು, ಕೆಟ್ಟವರು ಸತ್ರು. ಅವೆಲ್ಲ ಪಾಪವನ್ನು ಹೊತ್ತು ಅಂಧತಮಸ್ಸಿಗೆ ಹೊರಡಲಿಕ್ಕೆ ಸಿದ್ಧನಾಗಿರುವವ ಕಲಿ ದುರ್ಯೋಧನ. ಅವ ಅಂಧತಮಸ್ಸಿಗೆ ಹೋಗ್ತಾನೆ. ಇದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಯ ಅನ್ನುವುದು ಕ್ಷತ್ರಿಯರಲ್ಲಿ ವಿಶೇಷವಾಗಿರಬಾರದು. ನಿರ್ಭಯತ್ವ ಅನ್ನುವುದು ಯದ್ಯಪಿ ಬ್ರಾಹ್ಮಣರಲ್ಲಿ ಎಲ್ಲರಲ್ಲೂ ಇರಬೇಕಾದದ್ದೇ. ಆದ್ರೆ ಒಂದು ವೇಳೆ ಬ್ರಾಹ್ಮಣ ಮತ್ತೆ ವೈಶ್ಯರು ಮತ್ತೆ ಶೂದ್ರರಲ್ಲಿ ಒಂದು ಚೂರು ಭಯ ಕಾಣಿಸಿಕೊಂಡ್ರೂ ಪರವಾಗಿಲ್ಲ. ಕ್ಷತ್ರಿಯರಾದವರಲ್ಲಿ ಮಾತ್ರ ಭಯ ಅನ್ನುವುದು ಕಾಣಿಸಿಕೊಳ್ಳಬಾರದು. ಕ್ಷತ್ರಿಯನ ಭಯ ಅನ್ನುವುದು ಲೋಕವನ್ನ ಹಾಳು ಮಾಡಿಬಿಡ್ತದೆ, ದೇಶವನ್ನ ಹಾಳು ಮಾಡಿಬಿಡ್ತದೆ, ಸಮಸ್ತವಾಗಿರುವಂತ ಧರ್ಮವನ್ನ ಹಾಳು ಮಾಡಿಬಿಡ್ತದೆ. ಸಾತ್ವಿಕವಾದ ಭಯ ಇರಬೇಕು, ಆದರೆ ರಣರಂಗದಲ್ಲಿ ಹೋಗಿ ಎದುರಿಸುವ ಭಯ ಇರಬಾರದು ಅಂತ ಅವನಿಗೆ ಹೇಳಿ ವಿದುಲಾದೇವಿ ಎದ್ದು ಮೊದಲು ಹೋಗು ಅಂತ ಬೈತಾಳೆ. ತನ್ನ ಕೈಯನ್ನ ಕತ್ತರಿಸಿ ಬೆರಳನ್ನ ಹೀಗೆ ಕೊಯ್ಕೊಂಡು ಅದರಲ್ಲಿ ಬರುವ ರಕ್ತದಿಂದ ಅವನಿಗೆ ತಿಲಕವನ್ನಿಟ್ಟು, ಇದೇ ನಾನು ನಿನಗೆ ಹಚ್ಚುತ್ತಿರುವ ರಕ್ತ ತಿಲಕ, ಹೋಗಿ ಯುದ್ಧ ಮಾಡಿ ಬಾ ಅಂತ ಕಳಿಸಿದ್ರೆ ಸುಧನ್ವ ಹೋಗಿ ಗೆದ್ದು ಬರ್ತಾನೆ. ಯಾರು ನನಗೆ ಹೋರಾಡ್ಲಿಕ್ಕಾಗಲ್ಲ ಅಂತ ಹೆದರ್ಕೊಂಡು ಬಂದಿದ್ದ, ತನ್ನ ತಾಯಿಯ ಉಪದೇಶದಿಂದ ಹೋಗಿ ಗೆದ್ದು ಆ ರಾಜ್ಯವನ್ನ ಸುರಕ್ಷಿತವಾಗಿ ಆಳಿದ ಅಂತ ಕುಂತಿದೇವಿ ಈ ಕಥೆಯನ್ನ ಧರ್ಮರಾಜನಿಗೆ ಹೇಳು. ಧರ್ಮರಾಜನೇ, ನಾನು ಮಾಡುತ್ತಿರುವ ಉಪದೇಶ ಇದು. ಧರ್ಮರಾಜ, ನೀನು ಸ್ವಲ್ಪ ಸುಧನ್ವ ಇದ್ದಂಗೆ ಎಲ್ಲರನ್ನ ಕಂಡು ಮರಗಿ ಬಿಡ್ತಿ, ಯಾರನ್ನ ಕಂಡು ಮರುಗಬಾರದು. ಯುದ್ಧದಲ್ಲಿ ಯಾರೂ ಕೂಡ ಆಪ್ತರಿಲ್ಲ. ಧರ್ಮ ಒಂದು ಯುದ್ಧದಲ್ಲಿ ನೆಲೆ ನಿಲ್ಲಬೇಕೇ ಹೊರತು ಯಾವ ಕಾರಣಕ್ಕೂ ಅಧರ್ಮ ಅನ್ನುವುದು ನೆಲೆ ನಿಲ್ಲಬಾರದು ಅಂತ ಈ ಉಪದೇಶವನ್ನ ಕೃಷ್ಣನ ಮುಖೇನವಾಗಿ ಹೇಳಿ ಕಳಿಸ್ತಾಳಲ್ಲ, ಇದು ದೊಡ್ಡದಾಗಿರ್ತಕ್ಕಂಥ ನಿರ್ಭಯತ್ವ. ಅದಕ್ಕೆ ನಮ್ಮಲ್ಲಿ ಇದೊಂದು ಮಾತನ್ನು ಹೇಳಿ ಮುಗಿಸ್ತೇನೆ, ಮಿಕ್ಕಿದ್ದನ್ನು ನಾಳೆ ನೋಡೋಣ. ಹನುಮಂತ ದೇವರನ್ನ ಸ್ಮರಣೆ ಮಾಡುವಾಗ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪುಟತ್ವಂಚ ಹನುಮಾನ್ ಸ್ಮರಣಂ ಭವೇತ್ ಅಂತಿದೆ. ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. 2 ಪದ ಇದೆ, ಧೈರ್ಯ ನಿರ್ಭಯತ್ವ ಅಂತ 2 ಪದ ಇದೆ. ಇವತ್ತು ಡಿಕ್ಷನರಿ ತೆಗೆದು ನೋಡ್ರಿ, ಧೈರ್ಯ ಮತ್ತೆ ನಿರ್ಭಯತ್ವ = ಅಂತ ಬರೆದಿದ್ದಾರೆ. ಧೈರ್ಯ ಅಂದ್ರೆ ನಿರ್ಭಯತ್ವ, ನಿರ್ಭಯತ್ವ ಅಂದ್ರೆ ಧೈರ್ಯ ಅಲ್ಲ. ಸಂಸ್ಕೃತದಲ್ಲಿ 2 ಪದಗಳಿಗೆ ಒಂದೇ ಅರ್ಥ ಬರುವುದೇ ಇಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಒಂದು ಶೇಡ್ ಆಫ್ ಮೀನಿಂಗ್ ಆದ್ರೂ ಬದಲಾಗಿರ್ತದೆ. ಧೈರ್ಯ ಅಂದ್ರೇನು, ನಿರ್ಭಯತ್ವ ಅಂದ್ರೇನು? ಧೈರ್ಯ ಅಂದ್ರೆ ಒಳಗಿನಿಂದ ಬರಬೇಕಾದದ್ದು. ಕೆಲವೆಲ್ಲ ಹುಟ್ಟು ಗುಣಗಳಾಗಿ ಬರಬೇಕಂತೆ. ಧೀರತ್ವಂ, ದಾತೃತ್ವಂ, ಪ್ರಿಯವಕ್ತೃತ್ವಂ ಅಭ್ಯಾಸೇನ ನ ಲಭ್ಯಂತಿ ತತ್ವಾದಿ ಸಹಜ ಗುಣ. ವಸಿಷ್ಠ ಸ್ಮೃತಿಯಲ್ಲಿ ಬಂದಿರುವಂತ ಮಾತಿದು. ಧೈರ್ಯತ್ವಂ, ಧೈರ್ಯ ಅದು ಹುಟ್ಟಲೇ ಬರ್ಬೇಕು, ಹೇಳ್ಕೊಟ್ರೆ ಬರುವುದಿಲ್ಲ ಧೈರ್ಯ ಯಾರಿಗೂ ಕೂಡ. ನೀವೇನು ಯೋಚನೆ ಮಾಡಬೇಡಿ ಆಚಾರ್ಯ, ನಾವಿದ್ದೇವೆ, ನೀವೇನು ಹೆದರ್ಕೋಬೇಡಿ ಅಂದ್ರೆ ನನಗೆ ಭಯ ಹೋಗುವುದಿಲ್ಲ. ಧೈರ್ಯ ಅನ್ನುವುದು ನನ್ನೊಳಗಿನಿಂದ ಬರಬೇಕು. ಧೀರತ್ವಂ, ದಾತೃತ್ವಂ, ಕೊಡತಕ್ಕಂಥ ಗುಣ. ಯಾರೋ ಹೇಳಿಕೊಟ್ರೆ ದಾನ ಮಾಡುವ ಗುಣ ಬರುವುದಿಲ್ಲ. ಆ ದಾನ ಮಾಡುವ ಗುಣ ಅನ್ನುವುದು ಬರ್ತ್ ಬರ್ಬೇಕು, ಹುಟ್ಟಲೇ ಬರಬೇಕು ಅವನಿಗೆ. ಕರ್ಣನಿಗಿತ್ತಲ್ಲ ಹಾಗೆ. ಸುಮಾರು ಜನಕ್ಕಿದೆ. ಅಂದ್ರೆ ದಾನಶೂರ ಕರ್ಣ ಅಂತ ಪ್ರಸಿದ್ಧನಾದ ಬಾಬಾ.
ಅವನಿಗೆ ಏನ್ ದಾನ ಮಾಡಬೇಕು, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಿದ್ದ ಅನ್ನೋದೇನಿದೆಯಲ್ಲ ಇದು ವಿಶೇಷವಾಗಿ. ಹಾಗಾಗಿ ದಾನ ಮಾಡುವಂತ ಗುಣ ಅದು ಹುಟ್ಟಲೇ ಬರಬೇಕು. ಮೂರನೇದೇನು ಅಂದ್ರೆ ಪ್ರಿಯವಕ್ತೃತ್ವ, ಒಳ್ಳೆಯ ರೀತಿಯಲ್ಲಿ ಮಾತನಾಡುವುದು ಅಂತಿದೆಯಲ್ಲ, ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಪ್ರೀತಿಯಿಂದ ಮಾತಾಡುವುದು ಅನ್ನುವುದು ಹುಟ್ಟಲೇ ಬರಬೇಕದು. ಸಂಸ್ಕಾರ ಅನ್ನುವುದು ಅದನ್ನ ಪಾಲಿಶ್ ಮಾಡುತ್ತದೆ. ನಾವು ಕಲಿತಿರುವ ವಿದ್ಯೆ, ನಾವು ಕಲಿತಿರುವಂತಹ ಇದು ಭೌತಿಕವಾಗಿರ್ತಕ್ಕಂತಹ ಬೇರೆಯದಾಗಿರ್ತಕ್ಕಂಥ ಎಲ್ಲ ರೀತಿಯ ಸಂಸ್ಕಾರಗಳಿಂದ ಪೂರಿತವಾಗಿರ್ತಕ್ಕಂತಹ ಯೋಗಾದಿಗಳು ಇವೆಲ್ಲವೂ ನಮ್ಮ ಭಾಷೆಯನ್ನ ತಿಳಿಗೊಳಿಸ್ತದೆ ಹೊರತು ಪ್ರೀತಿಯ ಮಾತುಗಳು ಅನ್ನುವುದು ಹೃದಯದಲ್ಲಿ ಹುಟ್ಟಬೇಕು, ಬೈಬರ್ತು ಬರಬೇಕು. ಹಳ್ಳಿಯವರೆಲ್ಲ ಹಿಂದಿನ ಕಾಲದಲ್ಲಿ ಮಾತಾಡ್ತಿದ್ರು ನೋಡ್ರಿ, ಅವ್ರಿಗೆ ಯಾವ ವಿದ್ಯೆ ಇರಲಿಲ್ಲ. ನಮ್ಮ ದೃಷ್ಟಿಯಲ್ಲ ಅವರು ಅನಾಗರಿಕರು ಅಂತ. ಬಟ್ ಅವರು ಮಾತಾಡ್ತಿದ್ದಷ್ಟು ಪ್ರೀತಿಯಿಂದ ಯಾರು ಮಾತಾಡ್ತಿರ್ಲಿಲ್ಲ. ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ಮಾತಾಡೋರು. ಹೃದಯದಲ್ಲಿ ಪ್ರೀತಿ ಅನ್ನೋದು ಉಕ್ತಿತ್ತಲ್ಲ, ಪ್ರಿಯವಕ್ತೃತ್ವ, ಅವೆಲ್ಲವನ್ನ ಕಳ್ಕೊಂಡು ಬಿಟ್ವಿ. ಕಾರಣ ನಾವು ವಿದ್ವಾಂಸರು, ವಿದ್ಯಾವಂತರು ಅನ್ನುವ ಗರ್ವ ನಮ್ಮಲ್ಲಿ ಪ್ರೀತಿಯ ಮಾತುಗಳನ್ನೇ ತೆಗೆದುಹಾಕಿಬಿಡ್ತು. ಇದು ಬರ್ತು ಬರಬೇಕು. ಅದರಲ್ಲಿ ಧೈರ್ಯ ಅನ್ನೋದಿದೆಯಲ್ಲ, ಧೈರ್ಯ ಅನ್ನುವುದೇನು ಅಂದ್ರೆ ನಾನು ನನ್ನ ಧರ್ಮವನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ತಿದ್ದೇನೆ ಅನ್ನೋ ಆತ್ಮವಿಶ್ವಾಸ ಇದೆಯಲ್ಲ, ಅದು ಧೈರ್ಯವನ್ನ ಕೊಡ್ತದೆ. ನಿರ್ಭಯತ್ವ ಅನ್ನುವುದು ಏನನ್ನ ಕೊಡ್ತದೆ ಗೊತ್ತಾ? ನಾನು ನನ್ನ ಕೆಲಸವನ್ನೆಲ್ಲ ಸರಿಯಾಗಿ ಮಾಡ್ತಿದ್ದೇನೆ ಅಂದ್ರೆ ನಿರ್ಭಯತ್ವ ಅನ್ನುವುದು ಕೊಡ್ತದೆ. ಈಗ ನೋಡ್ರಿ, ಯಾರೋ ಸ್ಕೂಲಿಗೋ ಅಥವಾ ನಾವೆಲ್ಲ ಕೆಲಸ ಮಾಡ್ತಿದ್ದಾಗ ಇನ್ಸ್ಪೆಕ್ಷನ್ಗೆ ಬಂದ್ರು ಅಂದ್ರೆ ನಮಗೇನು ಭಯ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವೆಲ್ಲವನ್ನು ಮಾಡಿ ಮುಗಿಸ್ತಿದ್ವಿ. ನೋಟ್ಸ್ ಆಫ್ ಲೆಸನ್ ಬರಿಬೇಕು, ಬರೆದಿರ್ತಿದ್ವಿ, ಅಟೆಂಡೆನ್ಸ್ ಮೇಂಟೈನ್ ಮಾಡಿರ್ತಿದ್ವಿ. ಯಾರಿಗೆ ಭಯ ಬರ್ತಿತ್ತು ಹೇಳ್ರಿ? ಯಾರು ಯಾವುದನ್ನು ಮಾಡಿರ್ತಿರ್ಲಿಲ್ಲ, ಯಾವ ರೆಕಾರ್ಡು ಮೇಂಟೈನ್ ಮಾಡ್ತಿರ್ಲಿಲ್ಲ, ಅವ್ರಿಗೆ ಭಯ ಬರೋದು. ಅದಕ್ಕೆ ನಿರ್ಭಯತ್ವ ಅಂತ ಬರಬೇಕಾದ್ರೆ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡಿರ್ಬೇಕು. ಯಾರು ಕೆಲಸವನ್ನ ಸರಿಯಾಗಿ ಮಾಡಿರ್ತಾರೆ, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನೆ ಪರಮೋ ಧರ್ಮ, ಭಗವದಾರಾಧನಾಮೇವ ಪರಮೋ ಧರ್ಮ. ಇದು ದೇವರ ಪೂಜೆ ಅಂತ ತಿಳಿದುಕೊಂಡು ತನಗೆ ದೊರೆತಿರುವಂತಹ ಕೆಲಸವನ್ನು ಯಾರು ಸರಿಯಾಗಿ ಮಾಡಿರ್ತಾನೆ ಅವನಿಗೆ ನಿರ್ಭಯತ್ವ. ಯಾವ ವಿದ್ಯಾರ್ಥಿ ಮೊದಲಿನಿಂದ ಸರಿಯಾಗಿ ಓದ್ಕೊಂಡು ಬಂದಿರ್ತಾನೆ ಅವನಿಗೆ ಎಕ್ಸಾಮಿನ ಭಯವೇ ಇರುವುದಿಲ್ಲ. ಯಾರು ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದ್ತಾನೆ ಅವನಿಗೆ ಎಕ್ಸಾಮ್ ದಿನ ಜ್ವರ ಬರ್ತದೆ. ಇದು ಸಮಸ್ಯೆ ಇರೋದು. ಅದಕ್ಕೆ ನಿರ್ಭಯತ್ವ ಅನ್ನುವುದು ಬರಬೇಕಾದ್ರೆ ನಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡಿರಬೇಕು. ಅದಕ್ಕೆ ನಿರ್ಭಯತ್ವ ಅನ್ನುವುದು ಕ್ಷತ್ರಿಯರಲ್ಲಿರಬೇಕು. ಅವರು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಅವರಿಗೆ ಭಯ ಉಂಟಾಗುವುದಿಲ್ಲ, ಅವರಿಗೆ ನಿರ್ಭಯತ್ವ ಇರುತ್ತದೆ. ಈ ಮಾತನ್ನ ಈ ಒಂದು ಪ್ರಶ್ನೆಯ ಜೊತೆಯಲ್ಲಿ ಸೇರಿಸಿಕೊಳ್ಳ್ರಿ ಅಂತ ವಾದಿರಾಜ ಗುರು ಸಾರ್ವಭೌಮರು ಲಕ್ಷಾಲಂಕಾರದಲ್ಲಿ ಏನು ತಿಳಿಸಿಕೊಟ್ಟಿದ್ದಾರೆ ಇದನ್ನು ನೋಡಿದ್ದೇವೆ. 15 ಪ್ರಶ್ನೆಗಳಾಯಿತು. 16ನೇ ಪ್ರಶ್ನೆ, ಅದರಲ್ಲಿ ಅವ ಕೇಳ್ತಾನೆ, ಕಿಮೇಶಾಂ ಮಸತಾಮಿವ, ದುರ್ಜನರಲ್ಲಿ ಪರಿವಾದ, ಕೆಟ್ಟದಾಗಿರ್ತಕ್ಕಂತಹ ಉಪದೇಶಗಳಿದ್ದಂತೆ ಸಜ್ಜನರಲ್ಲಿ ಎಂಥ ಉಪದೇಶಗಳಿರಬೇಕು ಅಂತ ಅವ ಕೇಳ್ತಾನೆ. ಅದಕ್ಕೆ ಅವರು ಪರಿವಾದೋ ಅಸತಾಮಿವ ಅಂತ ಉತ್ತರ ಕೊಟ್ಟ ಧರ್ಮರಾಜ, ಕ್ಷತ್ರಿಯರಾದವರು ಒಳ್ಳೆ ಉಪದೇಶವನ್ನ ಕೇಳಬೇಕು ಅಂತ. ಸಾಧಾರಣಕ್ಕೆ ಒಳ್ಳೆ ಪೊಸಿಷನ್ ನಲ್ಲಿ ಇರುವವರು ಇನ್ನೊಬ್ಬರ ಮಾತನ್ನ ಕೇಳುವುದಿಲ್ಲ. ಮುಖ್ಯಮಂತ್ರಿಗಳಾದವರು ಅಂಥವ್ರು ಯಾರಿರ್ತಾರೆ, ದೊಡ್ಡವರು, ಅವ್ರು ಇನ್ನೊಬ್ಬರ ಮಾತನ್ನ ಕೇಳುವುದಿಲ್ಲ. ಒಳಗಡೆಯಿಂದ ಅಹಂಕಾರ ಅನ್ನುವುದು ತುಂಬಿ ತುಳುಕ್ತಾ ಇರ್ತದೆ. ನಾನು ಹೇಳಿದ್ದೇ ಸರಿ ಎನ್ನುವಂತಹ ಕೆಟ್ಟ ಬುದ್ಧಿ ದುರ್ಯೋಧನನಿಗಿದ್ದಂತೆ ಬಂದ್ಬಿಡ್ತದೆ ತಲೆಯಲ್ಲ. ಅದರಿಂದ ಉಪದೇಶಗಳನ್ನ ಅವರು ಕೇಳುವುದೇ ಇಲ್ಲ. ಆದರೆ ಉಪದೇಶಗಳನ್ನ ಕೇಳುವಂತ ರಾಜ ಬದುಕ್ತಾನೆ, ಉಪದೇಶಗಳನ್ನ ಕೇಳದೆ ಇರುವಂತ ರಾಜ ಹೋಗುತ್ತಾನೆ ಎನ್ನುವುದನ್ನ ಏನು ಅಲ್ಲಿ ಆ ಉಪದೇಶದ ಪ್ರಕಾರದಲ್ಲಿ ಅದನ್ನ ಸ್ಪಷ್ಟಪಡಿಸ್ತಾರೆ ಯಕ್ಷ ಪ್ರಶ್ನೆಯಲ್ಲಿ. ಅದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀ ಕೃಷ್ಣಾರ್ಪಣಮಸ್ತು. ವಾಸುದೇವ.